Baby Studios, all about movies. ಹಲೋ ಹಲೋ ಮಾವ, ಹೇಳಮ್ಮ, ಏನ್ ಇಷ್ಟೊತ್ತಿನಲ್ಲಿ ಏನಾಯ್ತು? ಗಾಬರಿ ಆಗಬೇಡಿ, ಅವ್ರಿನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ಅಲ್ಲೇ ಇದ್ದಾರಾ ಅಂತ ಕೇಳಕ್ ಫೋನ್ ಮಾಡಿದೆ. ಮನೆಗ್ ಬಂದಿಲ್ವಾ? 1 ಗಂಟೆ ಆಯ್ತಲ್ಲಮ್ಮ, ಎಲ್ಲೋಗಿರ್ತಾನೆ? ಏನಾಯ್ತಂತೆ ರೀ? ಇನ್ನೂ ಮನೆಗೆ ಬಂದಿಲ್ವಂತ? ಅಯ್ಯೋ, ಹಲೋ, ನೀಟ್ ಟೆಕ್ನಾಲಜೀಸ್. ಹಲೋ, I'm Arika, Sanjay's wife. I just wanted to check if he's at office or has he stepped out for any assignment? Let me check, ma'am. Can you please hold? Ma'am, he's not here and he's not come to the office since the past 2 days as well. Okay. Thank you. ಸಂಜಯ್ನ ನೀವು ಲಾಸ್ಟ್ ಆಗಿ ಯಾವಾಗ ನೋಡಿದ್ರಿ? ನಾವು ನೋಡಿ 3-4 ದಿನ ಆಯ್ತು. ಸಂಜಯ್ ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲ ಅರಿಕಾ, ಯಾಕೇನಾಯ್ತು? ಇಲ್ಲ, ಅವರು ನಿನ್ನೆಯಿಂದ ಮನೆಗೆ ಬಂದಿಲ್ಲ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನನಗೆ ಹೇಳ್ತೀರಾ ಪ್ಲೀಸ್? ಬಟ್ ಯಾವುದಕ್ಕೂ ನೀನೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಒಳ್ಳೆಯದು. ಡೆಲ್ಟಾ ಪಿ8 ಕಮೆನ್. SV ಬಾಯ್ಸ್ ಹಾಸ್ಟೆಲ್ ಹತ್ರ ಜೋರಾಗಿ ಪಾರ್ಟಿ ನಡೀತಿದೆಯಂತೆ. ಭಕ್ತವರೆಲ್ಲ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದೇನು ಬೇಗ ಹೋಗಿ ನೋಡ್ರಿ. ಪೆಟ್ರೋಲ್ ಗಾಡಿಯವ್ರು ಎಲ್ರಿ ನಿದ್ದೆ ಮಾಡ್ತಾ ಇದ್ರಾ? ವೈಟ್ ಹೌಸ್ ಪಬ್ ಹತ್ರ ಮತ್ತೆ ಜಗಳ ಅಂತೆ ನೋಡಿ. ಕಾನೂರು ಕೆರೆ ಹತ್ರ ಒಂದು ಫೀಮೇಲ್ ಬಾಡಿ ಸಿಕ್ಕಿದೆ. ಇಮಿಡಿಯೇಟ್ ಆಗಿ ಗೇಟ್ ಕ್ಲೋಸ್ ಮಾಡಿಸಿ. ಶಿವನಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಸೂಸೈಡ್ ಕೇಸು. ಸುಮಾರು 30-36 ವರ್ಷ ಇರ್ಬೋದು. ಮುಖ ಕೂಡ ಸಿಗ್ತಿಲ್ಲ. ಆಂಬ್ಯುಲೆನ್ಸ್ ಕಳಿಸಿ. ಓವರ್. ಟೇಬಲ್ ಮೇಲೆ ಇಟ್ಟಿದೆ ಸರ್ ವಾಚ್ನ. ಸ್ನಾನ ಮಾಡಿ ಬರೋಷ್ಟು ಇಲ್ಲ. ಅಲ್ಲ, ನೀನ್ ಏನೇನ್ ಕದ್ದಿದ್ಯೋ ನೀನು? ಯಾಕೆ ಹೇಳಿ, ನಮ್ಮ ನೋಡ್ರೆ ಎಕ್ಸ್ಕ್ಯೂಸ್ ಮೀ, ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಕೂತ್ಕೊಳ್ಳಿ, ಅವ್ರದ್ದಾದ್ಮೇಲೆ ಹೋಗಿ. ಇನ್ನೇನು ನೆಂಟಿ ಕದ್ದಿರ್ತಾಳ? ಇವನೇ ಸರ್ ಕಳ್ಳ. ಏನ್ ಮೈಸೂರು ಪ್ಯಾಲೇಸ್ ನಿಂದು ಕದಿ ಬೇಡವಾ ಮತ್ತೆ ನಾವು? ಯೋ ಸುಮ್ ನಿಂತ್ಕೊಳ್ಳಯ್ಯ ನೀನು. ಮಾತಿಗೆ ಬಗ್ಗಲ್ಲ ಇವನು. 4 ಬಿಡಿ ಸರ್, ಬಾಯ್ ಬಿಡ್ತಾನೆ. ಅದೇ ಚಿನ್ನನ ಬೆಳ್ಳಿನ ಕದಿಯಕ್ಕೆ ಯಾವ್ದೋ ತುಕಾಲಿ ವಾಚು. ಹಾಗಾದ್ರೆ ನಂದು ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ದಿನ ನನ್ ಬಿಡಿ ಕಟ್ಟಿಂದ 4 ಬಿಡಿ ಕಾಣ್ತಾ ಇಲ್ಲ. ನನಗೆ ಯಾಕೋ ಇವ್ರ ಮೇಲೆ ಡೌಟ್. ನನ್ ರೋಲೆಕ್ಸ್ ವಾಚ್ನ ನೀನ್ ಬಿಡಿಗೆ ಹೋಲಿಸ್ತೀಯಾ? ಅದನ್ನ ಮಾರಿದ್ರೆ ಇಡೀ ಜೀವನ ಕುತ್ಕೊಂಡ್ ತಿನ್ಬೋದು ಕಣೋ ನೀನು. ರೇ, ಅಷ್ಟ್ ಬೆಲೆ ಬಾಳೋ ವಸ್ತುನ ಎಲ್ಲಂದ್ರಲ್ಲಿ ಇಡ್ತಾರಾ? ಇವ್ಳಿಗೆ ಹೇಳಿ ಸರ್ ಅದನ್ನ. 24 ಗಂಟೆ ಟಿವಿ ಫೋನ್ ಅಂತ ಅದ್ರ ಮುಂದೆನೆ ಬಿದ್ದಿರ್ತಾಳೆ. ಸಂಸಾರದಲ್ಲಿ ಸ್ವಲ್ಪ ನಿಗಾನೇ ಇಲ್ಲ ಸರ್. ನೀನ್ ಮನೇಲಿ ಇದ್ದಿದ್ರೆ ನಿನ್ ಜೊತೆನೆ ಸಂಸಾರ ಮಾಡ್ತಿದ್ದೆ. ಫೋನ್ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಯಾರ ಜೊತೆ ಸಂಸಾರ ಮಾಡ್ತಾ ಇದೀಯ ಅಂತ. ನೀನ್ ಮೀಟಿಂಗ್ ಅಂತ ಹೋಗ್ತಿರ್ತೀಯ, ನೀನ್ ಯಾರ ಜೊತೆ ಸಂಸಾರ ಮಾಡ್ತಿರ್ತೀಯ? ಮಗು ಮುಂದೆ ಏನ್ರಿ ಮಾತಾಡ್ತೀರಾ? ಲೇಟ್ ಆಗಿದೆ, ಮಗುನ್ ಮನೆ ಕರ್ಕೊಂಡೋಗಿ, ನಾನು ವಿಚಾರಿಸ್ತೀನಿ. ಮಗು ಬಿಟ್ಟಾಕಿ ಸರ್, ನನಗೆ ನನ್ನ ವಾಚ್ ಬೇಕಷ್ಟೇ. ಮೇಡಮ್, ನೀವಾದ್ರೂ ಕರ್ಕೊಂಡೋಗಿ. ಅವ್ರನ್ನೇ ಕರ್ಕೊಂಡು ಹೋಗಕ್ ಹೇಳಿ, ಅವ್ರ ಮಗ ತಾನೇ. ಪರವಾಗಿಲ್ಲ ಬಿಡಿ ಸರ್, ಅವ್ರು ಗೊತ್ತಾಗ್ಲಿ ಅವ್ರ ಅಪ್ಪ ಬಗ್ಗೆ.
ನಿಮಗ್ ರಾಮ್ ಅಂತ ಇಟ್ಟಿಲ್ವಾ? ಸಾಕ್ಷಾತ್ ಶ್ರೀರಾಮ ಗುಣದಲ್ಲಿ ಕೈ ಮುಗಿಬೇಕು. ಸರ್ ನನ್ ಬಿಡಿ. ಬೆಲೆ ಬಾಳೋ ವಸ್ತುನ ಹುಡುಕ್ತಾ ಬೆಲೆನ ಕಟ್ಟಕ್ಕಾಗದಿರೋದನ್ನ ಕಳ್ಕೊತಿದ್ದೀರಾ. ಹೊಡೆದೋಗಿರೋದು ವಾಚ್ ಮಾತ್ರ ಅಲ್ಲ, ಮಕ್ಕಳು ಕನ್ನಡ ಇದ್ದಾಗೆ. ಹುಷಾರ್. ಪವನ್ ಸರ್, ಕಂಪ್ಲೇಂಟ್ ನಾ ಕೇಳೋದು ಮಾತ್ರ ಅಲ್ಲ, ನೋಡಬೇಕು ಕೂಡ. ಒಂದ್ ಕಣ್ಣು ಕಂಪ್ಲೇಂಟ್ ಹೇಳೋರ ಮೇಲಿದ್ರೆ ಇನ್ನೊಂದು ಕಣ್ಣು ಅವ್ರು ಹೇಳ್ತಿರೋ ವಿಷಯದ ಮೇಲೆ ಇರಬೇಕು. ಪ್ರತಿ ಸಲ ನಮಗೆ ಬೇಕಾಗಿರೋದು ನಮ್ಮ ಕಣ್ಮುಂದೆನೇ ಇರಲ್ಲ. ಒಂದು ಸ್ವಲ್ಪ ಫೋಕಸ್ ಶಿಫ್ಟ್ ಮಾಡು, ತಾನಾಗೆ ಕಾಣಿಸುತ್ತೆ. ನನ್ನ ಹೆಸರು ಆರಿಕಾ. ಮೈ ಹಸ್ಬೆಂಡ್ ಇಸ್ ಮಿಸ್ಸಿಂಗ್. ಅವ್ರ ಹೆಸರು ಸಂಜಯ್. ಹೀಸ್ ಅನ್ ಅಕೌಂಟೆಂಟ್. ನಮ್ಮ ಮನೆ ತಾತಗುಣಿ ಎಸ್ಟೇಟ್ ಹತ್ರ. ನೆನ್ನೆ ರಾತ್ರಿಯಿಂದ ಅವ್ರ ಮನೆಗೆ ಬಂದಿಲ್ಲ. ಅಷ್ಟಕ್ಕೆ ಮಿಸ್ಸಿಂಗ್ ಅನ್ಕೊಂಡ್ರೆ ಹೇಗೆ? ಇಲ್ಲ, ದಿಸ್ ಇಸ್ ವೆರಿ ಅನ್ಯೂಶುವಲ್. ನಾನು ಅವ್ರ ಫ್ರೆಂಡ್ಸ್ ಹತ್ರ, ಆಫೀಸಲ್ಲಿ, ಅತ್ತೆ ಮನೆ ಎಲ್ಲ ಕಡೆ ವಿಚಾರಿಸಿದ್ದೀನಿ. ಯಾರೂ ಅವ್ರನ್ನ ನೋಡಿಲ್ಲ ಅಂತಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ. ಫೋಟೋ ತಂದಿದ್ದೀರಾ? ಯಾ. ಮಾ, ಎಷ್ಟೊತ್ತು ವೇಟ್ ಮಾಡ್ಲಿ? ಇಟ್ಸ್ ಆಲ್ರೆಡಿ 12:01. ನಿನ್ ಸ್ಪೆಷಲ್ ಮಿನಿಟ್ನ ಮಿಸ್ ಮಾಡ್ಬಿಟ್ಟೆ. ನಿಮ್ ಜೊತೆ ಸ್ಪೆಂಡ್ ಮಾಡೋ ಪ್ರತಿ ಒಂದು ಮಿನಿಟು ಸ್ಪೆಷಲ್. ಹ್ಯಾಪಿ ಬರ್ಡೇ ಮೈ ಲಿಟಲ್ ಡೆವಿಲ್. ಹ್ಯಾಪಿ ಬರ್ಡೇ. ಸರಿ, ಈಗ ನಿನ್ ಫೋಟೋಶೂಟ್ ಶುರು ಮಾಡೋಣ. ಆಬ್ವಿಯಸ್ಲಿ. ಸ್ವಲ್ಪ ಈ ಕಡೆ. ಹಾ. ಮಾ, ರೂಮಲ್ಲಿ ನನ್ನ ಚಾರ್ಜರ್ ಇದೆ, ತಂದು ಕೊಡ್ತೀಯಾ? ಬೇರೆ ಇನ್ನೇನಾದರೂ ಬೇಕಿತ್ತಾ ಮೇಡಮ್? ಸದ್ಯಕ್ಕೆ ಸಾಕು. ತರ್ತೀನಿ. ಹ್ಯಾಪಿ ಬರ್ತ್ಡೇ ಮಾ. ನಿಧಿ, ಇವತ್ತು ನನ್ನ ಬರ್ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ಯಾ? ಯಾಕಂದ್ರೆ ಪ್ರತಿ ಸಲ ಒಂದು ಮಗು ಹುಟ್ಟಾಗ ಅಮ್ಮನೂ ಹುಡ್ತಾಳೆ. ಸೊ ಟುಡೇ ಇಸ್ ಯುವರ್ ಬರ್ಡೇ ಟು. ಅಮ್ಮ, ನಿನ್ನ ಹಳೆ ಫೋಟೋಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ನಾನು ನಿನ್ನ ಆ ಥರ ನೋಡೇ ಇಲ್ಲ. ನನಗೋಸ್ಕರ ಮತ್ತೆ ಅದೇ ಥರ ರೆಡಿ ಆಗ್ತೀಯಾ ಪ್ಲೀಸ್? ಅದಕ್ಕೆ ಮೇಕಪ್ ಕಿಟ್ಟು. ಐ ರಿಯಲಿ ಹೋಪ್ ಯು ಲೈಕ್ ಇಟ್. ಮಾ, ಏನಾಯ್ತು? ಈ ಗಿಫ್ಟ್ ಇಷ್ಟ ಆಗ್ಲಿಲ್ವಾ? ಇಲ್ಲ, ಇಟ್ಸ್ ನೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತ್ಯಾಕ ಮಾಡ್ತಿದ್ಯಾ? ಈ ಗಿಫ್ಟಿಂದಾನು ಬೇಜಾರಾಯ್ತಾ? ಐಮ್ ರಿಯಲಿ ಸಾರಿ ಮಾ. ನೀನ್ ನಿನ್ ಬರ್ಡೇನೂ ಮಾಡ್ಕೊಳ್ಳಲ್ಲ, ಯಾಕಂತಾನೂ ಹೇಳಲ್ಲ. ಅದಕ್ಕೆ ನಿನ್ ಬರ್ಡೇ ಇವತ್ತು ಮಾಡಿದೆ. ಬಟ್ ಹೀಗಾಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಐಮ್ ಸಾರಿ ಮಾ.
ಏನಾಯ್ತು ಅಂತ ಹೇಳು. ಏನಾಗಿಲ್ಲ ನಿಧಿ, ಏನೋ ನೆನಪಾಯ್ತು. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ನೀನು ಖುಷಿಯಾಗಿರ್ಬೇಕಿವತ್ತು. ಮಾ, ನಾನು ನಿನ್ನ ಹತ್ರ ಎಲ್ಲ ಶೇರ್ ಮಾಡ್ಕೋತೀನಿ ಅಲ್ವಾ? ನೀನ್ ಯಾಕಮ್ಮ ನನ್ನ ಹತ್ರ ಏನೋ ಹೇಳ್ಕೊಳಲ್ಲ? ಪ್ಲೀಸ್ ಮಾ, ಟಾಕ್ ಟು ಮೀ. ಎಲ್ಲಿ ನಿನ್ನ ಕನ್ನಡಕ ಕೊಡು. ವಾಟ್ಸ್ ರಾಂಗ್ ವಿತ್ ಯು ಮಾ? ವೈ ಆರ್ ಯು ಲೈಕ್ ದಿಸ್? ಇಷ್ಟ್ರ ಮಧ್ಯದಲ್ಲಿ ಗ್ಲಾಸ್ ಕ್ಲೀನ್ ಮಾಡೋದು ಇಂಪಾರ್ಟೆಂಟಾ? ತಗೋ, ಕ್ಲೀನ್ ಮಾಡ್ಕೋ. ರಿಯಲಿ ಮಾ, ಸಮಟೈಮ್ಸ್ ಐ ಫೀಲ್ ಲೈಕ್ ಐ ಡೋಂಟ್ ಇವನ್ ನೋ ಯು ಮಾ. ನಿಧಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಸರಿ ಹೋಗ್ತೀಯಾ ಅಲ್ವಾ? ನಿಧಿ, ಕನ್ನಡಕ ಹಾಕೋ, ಮತ್ತೆ ತಲೆನೋವು ಬರುತ್ತೆ. ಹಲೋ ಕಂದ, ಹ್ಯಾಪಿ ಬರ್ಡೇ. ತಾತ, ಐ ಆಮ್ ನಾಟ್ ಅ ಕಂದ ಎನಿಮೋರ್. ಐ ಆಮ್ 18 ನೌ. ಏನಾಯ್ತು? ಮತ್ತೆ ಜಗಳನಾ? ಬಿಟ್ಬಿಡು ಕಂದ. ನಿಮ್ಮಮ್ಮ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗಲ್ಲ. ಹಾಗಾದ್ರೆ ನಾನೇ ತಿಳ್ಕೊತೀನಿ ತಾತ. ನಾನೆಲ್ಲ ನಮ್ಮ ಅಮ್ಮನಿಂದಾನೇ ಕೇಳಬೇಕು ಅನ್ಕೊಂಡಿದ್ದೆ. ಬಟ್ ಐ ಡೋಂಟ್ ಥಿಂಕ್ ದಟ್ ವಿಲ್ ಎವರ್ ಹ್ಯಾಪನ್. ನಿಧಿ, ನಿಮ್ಮಮ್ಮನ ಜೀವನದಲ್ಲಾಗಿರೋ ಕೆಟ್ಟ ಘಟನೆಗಳಿಂದ ಶಿ ಮೈಟ್ ಜಸ್ಟ್ ಬಿ ಟ್ರೈಂಗ್ ಟು ಪ್ರೊಟೆಕ್ಟ್ ಯು ಅಷ್ಟೇ. ಬಟ್ ಐ ಫೀಲ್ ಲೈಕ್ ಆಸ್ ಇಫ್ ಶಿ ಇಸ್ ರಿಜೆಕ್ಟಿಂಗ್ ಮೀ ತಾತ. ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನನ್ಗೆ ಏನ್ ಬೇಕು ಅಂತ ನಿಮಗೆ ಗೊತ್ತು. ಈಗ ನೀವು ನನಗೆ ಕೇಸ್ ಫೈಲ್ಸ್ ತರಿಸ್ಕೊಡ್ತಿರೋ ಇಲ್ವೋ? ಇನ್ನೊಂದು ಸಲ ಯೋಚನೆ ಮಾಡು. ನಿಮ್ಮಮ್ಮನಿಗೆ ಖಂಡಿತ ಇಷ್ಟ ಆಗಲ್ಲ. ಪರವಾಗಿಲ್ಲ ತಾತ, ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ನನಗೆ ಬೇಕಾಗಿರೋದಲ್ಲ ಅವಳನ್ನ ಅರ್ಥ ಮಾಡ್ಕೊಂಡು ಐ ವಾಂಟ್ ಟು ಬಿ ದೇರ್ ಫಾರ್ ಹರ್ ತಾತ. ಪ್ಲೀಸ್ ಇಲ್ಲ ಅನ್ಬೇಡಿ. ಸರಿ ಕಂದ. ಹಲೋ, ಬೆಲ್ ಮಾಡಬೇಡಿ, ಕಾಲ್ ಮಾಡಿ. ನಾನು ಆಚೆ ಬಂದು ತಗೋತೀನಿ. ಮ್ಯಾಮ್, ಇಲ್ಲೊಂದು ಸೈನ್. ಇಬ್ಬರಿಗೂ ಮದುವೆಯಾಗೋ ವಯಸ್ಸೇ ಅಲ್ಲ. ಯಾರ ಮನೇಲಿ ತಾನೇ ಒಪ್ತಾರೆ. ಆದ್ರೆ ತಾನೊಬ್ಳೇ ನಿಂತು ಎಲ್ಲರನ್ನೂ ಒಪ್ಸಿ ಮದುವೆ ಆದ್ಲು. ಒಪ್ಸೋಕೇನಿತ್ತು? ಬಸರಾಗಿದ್ಲು. ಅದನ್ನೇ ಹೇಳಿ ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಶಾರದಾ, ಸರ್ ಇರ್ಲಿ. ಅವರಿಬ್ಬರ ಸಂಬಂಧ ಹೇಗಿತ್ತು? ಅಂದ್ರೆ ಇತ್ತೀಚೆಗೆ ಅವರಿಬ್ಬರ ನಡುವೆ ಏನಾದ್ರೂ ಮನಸ್ತಾಪ? ಇಲ್ಲ ಸರ್, ನಾನ್ ನೋಡಿದ ಹಾಗೆ ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇರಲಿಲ್ಲ. ಇವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ಸರ್. ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನು ಖುಷಿಯಾಗಿರ್ಲಿಲ್ಲ. ನಾನು ಅವನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ. ಒಂದು ಕಾಫಿ ಲೋಟ ಕೂಡ ಎತ್ತಿಡಿಸ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ಕೆಲಸನೂ ಇವನೇ ಮಾಡೋನು. ಮೂರ್ ದಿನಕ್ಕೂ ಅವಳು ಹುಷಾರಿಲ್ಲ ಅನ್ನೋಳು. ಆಗ ಅಡುಗೆಯಿಂದ ಹಿಡಿದು ಮನೆ ಕೆಲಸ ಎಲ್ಲ ಅವನೇ ಮಾಡ್ತಿದ್ದ. ನನ್ನ ಮಗು ಥರ ನೋಡ್ಕೋತಿದ್ದ. ಅದು ನಮ್ಮ ಅತ್ತೆಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಅವಳಿಗೆ ಬೈದಿದ್ದೆ. ಸಿಟ್ಟಿಗೆ ಒಬ್ಬ ಕೆಲಸದವಳು ಇಟ್ಕೊಂಡ್ಲು. ಅವಳಿಗೂ ಇವಳ ಜೊತೆ ಏಗಕ್ಕಾಗದೆ ಹೋದ್ಲು. ಓಡೋದ್ಲಾ? ಓಡೋಗ್ದು ಇನ್ನೇನ್ ಮಾಡಕ್ಕಾಯ್ತದೆ ಸರ್? ಕಿರಿಕು ಸರ್, ಅಯ್ಯಮ್ಮ ದೊಡ್ಡ ಕಿರಿಕು. ಬಟ್ಟೆನ ಇಷ್ಟೇ ಮಡ್ತೇಲಿ ಮಡ್ಚಿಡ್ಬೇಕು. ಪೊರ್ಕೆಲ್ ಧೂಳಿಲ್ದೇ ಇರಂಗೆ ಕಸ ಹೊಡಿಬೇಕಂತೆ. ಅದೇಂಗ್ ಸರ್? ಈಗ ಬರೋ ಪೊರ್ಕೆಗಳ ಹಿಂಗ್ ಕುಟ್ಟಿದ್ರೆ ಸಾಕು, ಎಲ್ಲ ಉದ್ರೈತವೆ, ಮೊಂಡಾಗೋಯ್ತದ. ಅದಕ್ಕೆ ಬೇರೆ ಉಗಿಸ್ಕೋಬೇಕಾ? ಅಷ್ಟೇ ಅಲ್ಲ ಸರ್, ಒಂದು ವಸ್ತುನ ಇಟ್ಟು ಕಡೆನೇ ಇಡಬೇಕು. 1 ಇಂಚು ಆ ಕಡೆ ಈ ಕಡೆಗೆ ಆಗ್ಬಾರ್ದು. ಹೌದು, ಈಗಲೂ ನೋಡಿ, ಇಲ್ಲಿ ಫೈಲ್ ಸರಿಯಾಗಿ ಜೋಡಿಸಿಲ್ಲ. ಡಸ್ಟ್ಬಿನ್ ಬಿಟ್ಟು ಅದ್ರ ಸುತ್ತ ಕಸ ಬಿದ್ದಿದೆ. ಪೆನ್ ಕ್ಯಾಪ್ 2 ಅದ್ಲು ಬದಲು ಆಗಿದೆ. ಬಾಟ್ಲಿಂದ ನೀರು ಸೋರ್ತಾ ಇದೆ. ಆಲ್ ದಿಸ್ ಇಸ್ ಡ್ರೈವಿಂಗ್ ಮೀ ಕ್ರೇಜಿ. ಮನೆ ಅಲ್ಲ ಸರ್, ಮಿಲ್ಟ್ರಿ ಕ್ಯಾಂಪ್ ಇದ್ದಂಗಿರೋದು. ಆ ಅಮ್ಮನ ಕಾಟ ತಡಿಲಾರ್ದೆ ಏನು ಮಾಡ್ಕೊಂಡೋ ಏನೋ ಪಾಪ. ಸರ್, ಕಂಡೋರಿಸ್ಯ ಕಸರೆ ತಿಂತಂಗೆ ನಮ್ಗೆ ಆಗ್ಬಿಡಿ ಸರ್. ಸಂಜಯ್ ಆ ಥರ ಧೈರ್ಯ ಕಳ್ಕೊಳ್ಳೋ ವ್ಯಕ್ತಿನ? ನೋ, ಸಂಜಯ್ ಧೈರ್ಯ ತುಂಬೋ ಅಂಥ ವ್ಯಕ್ತಿ. ಅವನು ಯಾವತ್ತೂ ನನ್ನ ಇಷ್ಟೊತ್ತು ಬಿಟ್ಟು ಇದ್ದವನೇ ಅಲ್ಲ. ಇದಾನೆ ಅಂದಮೇಲೆ
ಅವನು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ಬೇಕು ಅನ್ಸುತ್ತೆ. ಸಂಜೆ ಯಾವುದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಇಷ್ಟೊತ್ತಿಗೆ ನಮಗೆ ಇನ್ಫಾರ್ಮೇಶನ್ ಬಂದಿರೋದು. ಸದ್ಯಕ್ಕೆ ಆ ಥರದ್ದು ಯಾವ ಇನ್ಫಾರ್ಮೇಷನ್ ಬಂದಿಲ್ಲ. ಲೆಟ್ಸ್ ಬಿ ಪಾಸಿಟಿವ್ ಟಿಲ್ ದೆನ್. ಸರ್ ನಿಮ್ಮ ಟೀ. ಮ್ಯಾಮ್ ಕಾಫಿ. ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ನನಗೂ ಒಂದು ಕಪ್ ಟೀ ಕೊಡ್ತೀರಾ? ಐ ಡೋಂಟ್ ಡ್ರಿಂಕ್ ಕಾಫಿ. ಓಕೆ ಮ್ಯಾಮ್. ಪವನ್, ಏಲಕ್ಕಿ ಎಷ್ಟು ಹಾಕಿದ್ರಿ? 1. ನಾನು ಹೇಳಿದ್ದು 2. ಅದು ಕುದಿಯೋ ಮುಂಚೆ ಅಲ್ಲ, ಆಮೇಲೆ. ಸರ್ ಅದು ಎವ್ರಿ ಲಿಟಲ್ ಡೀಟೇಲ್ ಮ್ಯಾಟರ್ಸ್ ಪವನ್. ನೋಟ್ ಮಾಡ್ಕೊಳ್ಳಿ. ಸರಿ ಸರ್. ಬುಕ್ಕಲ್ಲ. ಸಂಜೆಗೆ ಜರ್ನಲ್, ಡೈರಿ ಮೇಂಟೈನ್ ಮಾಡೋ ಅಭ್ಯಾಸ ಆಯ್ತಾ? ಇಲ್ಲ, ಆ್ಯಕ್ಚುಲಿ ಅದು ನನ್ನ ಅಭ್ಯಾಸ. ಒಂದು ಟೈಮಲ್ಲಿ ನನಗೆ ಡೈರಿ ಇಲ್ಲದೆ ಏನೂ ತೋಚ್ತಾನೇ ಇರಲಿಲ್ಲ. ಅದು ಅವನಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಒಳ್ಳೆ ನೆನಪುಗಳು ತಾನಾಗೆ ಮನಸ್ಸಲ್ಲಿ ಉಳಿಯತ್ತೆ, ಕೆಟ್ಟದನ್ನು ನಾವೇ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ಇದಕ್ಕೆ ಡೈರಿ ಎಲ್ಲ ಯಾಕೆ ಅಂತ ಹೇಳ್ತಿದ್ದ. ಸರ್, ಒಂದು ಸೈನ್ ಬೇಕಿತ್ತು. ಹಾಂ, ಎಕ್ಸ್ಕ್ಯೂಸ್ ಮೀ. ಏಲಕ್ಕಿ ನಿಮ್ಮ ಸೆರೋಟಿನಿನ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ. ಅದು ನಿಮ್ಮ ಆಂಗ್ಸೈಟಿ ಸ್ಟ್ರೆಸ್ನ ಕಮ್ಮಿ ಮಾಡಿ ನಿಮ್ಮನ್ನ ಕಾಮಾಗಿರಿಸುತ್ತೆ. ಕುಡೀರಿ. ಮತ್ತೆ ಹೇಳಿ, ನಿಮ್ಮ ಲವ್ ಸ್ಟೋರಿ ಹೇಗೆ ಶುರು ಆಯಿತು? ನಿಮ್ಮದು ಅರ್ಲಿ ಮ್ಯಾರೇಜ್ ಅಲ್ಲ? ನಾನು ಮೊದಲನೇ ಸತಿ ಸಂಜೆನ ನೋಡಿದಾಗ ಅವನು ಟೈ ಕಟ್ಕೊಳಕ್ಕೆ ಬರದೆ ಒದ್ದಾಡ್ತಿದ್ದ. ಇಟ್ ವಾಸ್ ಸೋ ಅಡಾರಬಲ್. ಅವನು ನನ್ನ ಹತ್ರ ಬಂದು ಹೇಳಿದ ಮೊದಲನೇ ಮಾತೆ, ವಿಲ್ ಯು ಮ್ಯಾರಿ ಮೀ? ನೋಡಿದ ತಕ್ಷಣ ಪ್ರಪೋಸ್ ಮಾಡಿದ್ರಾ? ಇಲ್ಲ, ಅವನು ಕೇಳಿದ್ದು ವಿಲ್ ಯು ಹೆಲ್ಪ್ ಮೀ? ಅದು ನನಗೆ ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿಸ್ತು. ನಾನು ತಕ್ಷಣ ಎಸ್ ಅಂದೆ. ದ ಸೆಕೆಂಡ್ ಐ ಲುಕ್ಡ್ ಇನ್ ಟು ಹಿಸ್ ಐಸ್, ಐ ನ್ಯೂ ನನ್ನ ಜೀವನ ಪೂರ್ತಿ ಇವನ ಜೊತೆನೇ ಕಳೆಯೋದು ಅಂತ. ಅವನು ನನಗೆ ಗಂಟು ಹಾಕೋ ಮೊದಲೇ ನಾನು ಅವನಿಗೆ ಗಂಟು ಹಾಕ್ತೆ. ದಟ್ಸ್ ಇಟ್. ಐ ವಾಸ್ ಹಿಸ್ ಆ್ಯಂಡ್ ಹಿ ವಾಸ್ ಮೈನ್. ನಮ್ಮಮ್ಮ ನನಗೆ ಯಾವತ್ತೂ ಕೈ ತುತ್ತು ತಿನ್ಸಿರ್ಲಿಲ್ಲ, ಅವನು ತಿನ್ನಿಸ್ತಿದ್ದ. ಡು ಯು ಲವ್ ಮೀ? ಎಸ್. ಅಪ್ಪ ಯಾವತ್ತೂ ಕೈ ಹಿಡಿದು ನಡೆಸಿರ್ಲಿಲ್ಲ, ಆದರೆ ಇವನು ನನ್ನ ಕೈ ಹಿಡಿದು ನಾನು ಬೀಳದೆ ಇರೋ ಹಾಗೆ ನೋಡ್ಕೋತಿದ್ದ. ಬೆಳಗ್ಗೆಯಿಂದ ರಾತ್ರಿವರೆಗೂ ಜೊತೆಗೆ ಇದ್ದರು. ಮನೆಗೆ ಹೋಗಿದ ತಕ್ಷಣ ಅವನು ಮಿಸ್ ಮಾಡ್ಕೋತಿದ್ದೆ. Do you love me more than anything else in the whole world? Of course. Miss me. You will never stop loving me. I promise. ನಾವಿಬ್ರು ಒಬ್ಬರನ್ನೊಬ್ಬರು ಬಿಟ್ಟಿರ್ತಾನೆ ಇರಲಿಲ್ಲ. ಸಂಕೋಚ, ಸಲಿಗೆ ಅದನ್ನೆಲ್ಲ ದಾಟಿ ನಮ್ಮ ಪ್ರೀತಿ ಅತಿರೇಕಕ್ಕೆ ಹೋಗಿತ್ತು. That's when I conceived. ನಾನೇನು ಅದಕ್ಕೆ ಹೆದರ್ಕೊಳ್ಳಿಲ್ಲ. ಮುಂದೆ ಆಗೋದು ಈಗಲೇ ಆಯ್ತಲ್ಲ ಅಂತ ಖುಷಿಪಟ್ಟೆ. ಯಾರಿಗೂ ಇಷ್ಟ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಮೀ ಆ್ಯಂಡ್ ಸಂಜಯ್ ಅಗೇನ್ಸ್ಟ್ ದ ಹೋಲ್ ವರ್ಲ್ಡ್. ಎಲ್ರೂ ಒಪ್ಪಿಸಿ ಮದುವೆ ಆದ್ವಿ. ಇವಾಗಲೂ ನಾನೇ ಸಂಜೆಗೆ ಟೈ ಕಟ್ಟೋದು. ಸೊ ಇಟ್ ವಾಸ್ ಅ ಹ್ಯಾಪಿ ಎಂಡಿಂಗ್. ನಮ್ಮ ಹ್ಯಾಪಿನೆಸ್ಸೇ ಎಂಡ್ ಆಗೋಯ್ತು. ಯಾಕೆ? ಮೊದಲು ನಮ್ಮ ಮಗನ ನಮ್ಮಿಂದ ಕಿತ್ಕೊಂಡ್ಲು, ಆಮೇಲೆ ನಮ್ಮ ಮೊಮ್ಮಗನು ನುಂಗ್ಕೊಂಡ್ಲು. ಹೊಟ್ಟೆಲ್ ಮಗು ಇರೋದು ಗೊತ್ತಿದ್ರು ಗಾಡಿ ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿ ನಮ್ಮ ಮೊಮ್ಮಗನ ಸಾಯಿಸಿದ್ಲು. ಶಾರದಾ, ನಮಗಿಂತ ಹೆಚ್ಚು ನೋವು ಅವಳಿಗೆ ಆಗಿರುತ್ತೆ ಕಣೆ. ಎಲ್ಲ ನಮ್ಮ ಕೆಟ್ಟ ಟೈಮ್ ಅಷ್ಟೇ. ಕೆಟ್ಟ ಟೈಮ್ ಅಷ್ಟೇ ಅಲ್ಲ, ಕೆಟ್ಟ ರಾಶಿ ಎಂಬಂದು. ಮಗುನ್ ಕಳ್ಕೊಂಡು ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಬಂಜೆ ಆಗ್ಬಿಟ್ಟು ಅವಳೆ ಅಂದ್ರಂತೆ ಡಾಕ್ಟ್ರು. ಮಾಡ್ಕೆಟ್ರು ಆಡ್ಕೆಟ್ರು ಅಂತ ನಮ್ಗೆ ಯಾಕವೆಲ್ಲ ಬಿಡಿ. ಹೀಗೆ ಒಂದರ ಮೇಲೊಂದು ದುರಂತ ನಮ್ಮ ಜೀವನದಲ್ಲೇ ನಡೆದಿದ್ರೆ ನಾವು ಹೇಗೆ ತಡ್ಕೊಳ್ತಿದ್ವೋ
ಅದರ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಆದರೆ ಅವಳು ಮಾತ್ರ ಎಲ್ಲ ನೋವನ್ನು ನುಂಗ್ಕೊಂಡು ಮುಂದೆ ಸಾಗ್ತಾ ಇದ್ಲು. ಅದ್ ಹೇಗ್ ಸಮಾಧಾನ ಮಾಡ್ಕೋತಾ ಇದ್ಲೋ ಗೊತ್ತಿಲ್ಲ. ನನಗೆ ಸಮಾಧಾನ ಮಾಡ್ತಿದ್ದಿದ್ದೆ ಅವನು. ನನಗೆ ನೋವಾದಾಗ, ಬೇಜಾರಾದಾಗ, ಕೋಪ ಬಂದಾಗ ಅವನು ಸುಮ್ಮನೆ ನನ್ನ ಹತ್ರ ಬಂದು ನನ್ನ ಕೆನ್ನೆನ ಕೈಯಲ್ಲಿ ಹಿಡಿದು ನನ್ನ ಹಣೆಗೆ ಮುತ್ತು ಕೊಟ್ಟು ಅವನ ಎದೆಗೆ ಹುರುಕಿಸ್ಕೊಂಡು ಗಟ್ಟಿಯಾಗಿ ತಪ್ಕೋತಿದ್ದ. ಇಡೀ ಪ್ರಪಂಚನೇ ನಿಶಬ್ದವಾಗಿ ಅವನ ಹಾರ್ಟ್ ಬೀಟ್ ಮಾತ್ರ ಕೇಳಿಸ್ತಿತ್ತು. ಅದನ್ನ ಕೇಳ್ತಾ ನನ್ನ ನೋವನ್ನೆಲ್ಲ ಮರೀತಿದ್ದೆ. ಅಯ್ಯ, ಅದೆಲ್ಲ ಹಳೆ ಕತೆ ಸರ್. ತೀಚೆಗೆ ಅವ್ರೇನು ಗಂಡ ಹೆಂಡ್ತಿರಂಗಿರ್ಲಿಲ್ಲ ಸರ್. ಕೂಲಿ ಮಾಡೋಳು ನಂಗೆ ಯಾಕೆ ಕಂಡವ್ರು ಇಸ್ಯ ಸರ್. ಇನ್ನೂ 4 ಮನೆಗೆ ಹೋಗ್ಬೇಕು. ಒಂಡ್ಲಾ ಸವಿತಮ್ಮ, ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ? ಈ ಕಡೆ ಕಿವಿಯಿಂದ ಕೇಳಿ ಆ ಕಡೆ ಕಿವಿಲ್ ಬಿಟ್ಬಿಡ್ತೀನಿ. ಪರವಾಗಿಲ್ಲ, ಹೇಳಿ. ಅವ್ರ ಬೆಡ್ರೂಮು ಮಂಚ ನೋಡಿದ್ರೆ ನಂಗೇನು ಗೊತ್ತಾಗಕ್ಕಿಲ್ವಾ? ಅವ್ರಿಬ್ರೇನು ಗಂಡ ಹೆಂಡ್ತಿರಂಗೆ ಇದ್ರು. ಆದ್ರೆ ಅವ್ರಿಬ್ಬರ ಮಧ್ಯೆ ಕ್ಯಾಬಿನ ಮನಸ್ತಾಪು. ಹಾಗಾದ್ರೆ ಹೊರಗಡೆ ಏನಾದ್ರೂ ಅಕ್ರಮ ಸಕ್ರಮ? ಇಲ್ಲ, ಸಂಜಯ್ ಪ್ರೀತಿ ಯಾವಾಗಲೂ ನಂದೇ ಆಗಿತ್ತು. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಇಟ್ಸ್ ಜಸ್ಟ್ ಅ ರೊಟೀನ್ ಕ್ವೆಶ್ಚನ್, ಡೋಂಟ್ ವರಿ. ಅವತ್ತು ರಾತ್ರಿ ಏನಾಯ್ತು ಅಂತ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳ್ತೀರಾ? May 22nd. ಇಟ್ ವಾಸ್ ಮೈ ಬರ್ತ್ಡೇ. ಆಫೀಸಿಂದ ಬಂದು ಅವನ ಕೈಯಾರೆ ಕೇಕ್ ಮಾಡಿ ಕಟ್ ಮಾಡಿಸ್ದ. ಹ್ಯಾಪಿ ಬರ್ಡೇ ಮೈ ಡೆವಿಲ್. ನನಗೋಸ್ಕರ ಒಂದು ಗಿಫ್ಟ್ ತಂದಿದ್ದ. ಓಪನ್ ಮಾಡಿದೆ. ಇಟ್ ವಾಸ್ ಅ ಹಾರ್ಟ್ ಶೇಪ್ಡ್ ಆ್ಯಂಟೀಕ್ ಮಿರರ್. ಐ ಲವ್ಡ್ ಇಟ್. ಅದ್ರ ಬಗ್ಗೆ ಒಂದು ಸಿಲ್ಲಿ ಜೋಕ್ ಕೂಡ ಮಾಡ್ದ. ಇದರಲ್ಲಿರೋದು ನನ್ನ ಮನಸ್ಸು. ಹುಷಾರಾಗಿ ನೋಡ್ಕೊ. ಇದನ್ನು ಯಾವಾಗ ತೆಗೆದು ನೋಡಿದ್ರು ನೀನೇ ಕಾಣಿಸ್ತೀಯ. ಮದುವೆ ಆಗಿ ಅಷ್ಟು ವರ್ಷ ಆದಮೇಲೆ ಖುಷಿ ಕಾರಣ ಬೇಕಾಗತ್ತೆ. ಆದರೆ ಜಗಳ ಹೇಗಾಗುತ್ತೋ ಗೊತ್ತೇ ಆಗಲ್ಲ. ಸ್ವಲ್ಪತ್ತಿಗೆ ನಾವಾಗಲೇ ಜಗಳ ಆಡೋಕ್ಕೆ ಶುರು ಮಾಡಿದ್ವಿ. ಅವನು ಕೋಪ ಮಾಡ್ಕೊಂಡು ಹೊರಟೋದ. ಅದೇ ಕೊನೆ ಸರಿ ನಾನು ಅವನ್ನ ನೋಡಿದ್ದು. ಸಂಜಯ್ಗೆ ಹೊರಗಡೆ ಎಲ್ಲಾದರೂ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದರೂ ಇತ್ತಾ? ನೋ, ಎವ್ರಿಬಡಿ ಲವ್ಡ್ ಸಂಜಯ್. ಆದರೆ ಅವ್ರ ಕಂಪ್ನಿಗೆ ಹೊರಗಡೆಯಿಂದ ಒಬ್ಬ ಹೊಸ MD ಬಂದಿದ್ದ, ಸಿದ್ಧಾರ್ಥ್ ಅಂತ. ಅವ್ರಿಗೂ ಸಂಜಯ್ಗೂ ಸರಿ ಹೋಗ್ತಿರ್ಲಿಲ್ಲ. ಅದಕ್ಕೆ ಕೆಲಸನೂ ಬಿಡಬೇಕು ಅಂದ್ಕೊಂಡಿದ್ದ. ನನ್ನ ಬರ್ತ್ಡೇ ದಿನ ಕೂಡ ಮಾತನ್ನ ಶುರುವಾಗಿದ್ದವರಿಬ್ಬರು ಜಗಳ ಹೊಡೆದಾಟದವರೆಗೂ ಹೋಗಿತ್ತಂತೆ. ಇನ್ನು ಎಷ್ಟೊತ್ತು? Yeah, I'll just check. Sir, excuse me, sir. Sir, you can't go in, sir. Sir, please. Sir. Sir, I tried to stop them, sir. They barged in. ಸಿದ್ಧಾರ್ಥ್, ಲಾಸ್ಟ್ 3 ಇಯರ್ಸಲ್ಲಿ 5 ಕಂಪ್ನಿ ಚೇಂಜ್ ಮಾಡಿದ್ದೀರಾ. 2 ಹರಾಸ್ಮೆಂಟ್ ಕೇಸ್ ನಡೀತಾ ಇದೆ, 1 ಅಸಾಲ್ಟ್, ಇನ್ನೊಂದು ಲಾಸ್ ಔಟ್ ಆಗಿ ಔಟ್ಸೈಡ್ ದ ಕೋರ್ಟ್ ಸೆಟಲ್ಮೆಂಟ್ ಆಗಿದೆ. HSR ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಕೇಸ್ ಇದೆ. ಯು ಕ್ಯಾನ್ ನೋಟ್ ಇಟ್. ತಗೊಳ್ಳೋ ಸಂಬಳಕ್ಕೆ ಕೆಲಸ ಮಾಡಿ ಅಂತಂದ್ರೆ ನಮ್ಮನ್ನು ಹಾಗೆ ನೋಡೋದು.
ದೇ ವರ್ ಆಲ್ ಜಸ್ಟ್ ಪ್ರೊಫೆಷನಲ್ ಡಿಸಗ್ರಿಮೆಂಟ್ಸ್. ಇತ್ತೀಚೆಗೆ ನಿಮಗೆ ತುಂಬಾ ಪ್ರೊಫೆಷ್ನಲ್ ಡಿಸಗ್ರಿಮೆಂಟ್ಸ್ ಆಗ್ತಾ ಇದೆ ಅನಿಸುತ್ತೆ. 22ನೇ ತಾರೀಕು ಕೂಡ ನಿಮಗೆ ಸಂಜಯ್ ಈಗೇನು ಸಂಜಯ್ ನನ್ನ ಮೇಲೆ ಕೇಸ್ ಫೈಲ್ ಮಾಡಿದಾನಾ? ಯು ವಾಂಟ್ ಮೀ ಟು ಕಾಲ್ ಮೈ ಲಾಯರ್? ಸಂಜಯ್ ಕೇಸ್ ಫೈಲ್ ಮಾಡಿಲ್ಲ. ಸಂಜಯ್ ಇಸ್ ದ ಕೇಸ್. ಹಿ ಈಸ್ ಮಿಸ್ಸಿಂಗ್. ವಾಟ್? ಹಿ ಈಸ್ ಮಿಸ್ಸಿಂಗ್? ಅವನಿಗೇನೋ ಪರ್ಸ್ನಲ್ ಇಶ್ಯೂ ಇತ್ತು, ಅದಕ್ಕೆ ಬರಲಿಲ್ಲ ಅಂತ ಅನ್ಕೊಂಡಿದ್ದೆ. ಐ ಹ್ಯಾವ್ ನೋ ಕ್ಲೂ ಅಬೌಟ್ ದಿಸ್. 22ನೇ ತಾರೀಕು ರಾತ್ರಿಯಿಂದ ಸಂಜಯ್ ಕಾಣಿಸ್ತಾ ಇಲ್ಲ. ಅವತ್ತು ನೀವೆಲ್ಲಿದ್ರಿ? ನಾನೊಂದು ಚಾರಿಟಿ ಕ್ಲಬ್ಬಲ್ಲಿದ್ದೆ. ಫಂಡ್ ರೈಸಿಂಗ್ ಇವೆಂಟ್ ಇತ್ತು. ನಿಮ್ಮನ್ನು ನೋಡಿದ್ರೆ ಚಾರಿಟಿ ಕ್ಲಬ್ ಹೋದಂಗಿಲ್ಲ, ಫೈಟ್ ಕ್ಲಬ್ಗೆ ಹೋದಂಗಿದೆ. ನನಗೆ ಎಪಿಲೆಪ್ಸಿ ಇದೆ. ಐ ಹ್ಯಾಡಂಟ್ ಟೇಕನ್ ಮೈ ಟ್ಯಾಬ್ಲೆಟ್ಸ್. ಅವತ್ತೊಂದು ಎಪಿಸೋಡ್ ಆಯಿತು. ಐ ಜಸ್ಟ್ ಹ್ಯಾಡ್ ಅ ಫಾಲ್. ಅವತ್ತಿನ ದಿನ ನೀವು ಎಲ್ಲಿದ್ರಿ, ಯಾರ ಜೊತೆ ಇದ್ರಿ, ಏನು ಮಾಡ್ತಾ ಇದ್ರಿ? ಎಕ್ಸಾಕ್ಟ್ ಇನ್ಫಾರ್ಮೇಶನ್ ನಮಗೆ ಬೇಕು. ಮತ್ತೆ ಅವಶ್ಯಕತೆ ಇದ್ರೆ ಸ್ಟೇಷನ್ಗೆ ಕರಿತೀವಿ, ಬರಬೇಕು. ಪವನ್, ಹಾಂ ಸರ್. ಸ್ಪಾಟ್ ರಿಪೋರ್ಟ್ ಇದರಲ್ಲಿದೆ. ದ ಥ್ರೋಟ್ ಇಸ್ ಕಟ್ ಓಪನ್, ಬಿಕಾಸ್ ಆಫ್ ವಿಚ್ ಬಾಡಿಯಿಂದ ಕಂಪ್ಲೀಟ್ಲಿ ಬ್ಲಡ್ ಡ್ರೈನ್ ಔಟ್ ಆಗಿ ಡಿಕಂಪೋಸ್ ಆಗಿದೆ. ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆಯೋ ಎಲ್ಲ ತೊಗೊಂಡಿದ್ದೀವಿ. ಅರವಿಂದ್ ಹೇಳಿ ಫುಲ್ ಆ್ಯಂಡ್ ಫೈನಲ್ ರಿಪೋರ್ಟ್ ಕಳಿಸ್ಕೊಡ್ತೀನಿ ಅಂತ. ಓಕೆ ಓಕೆ. ಸರ್ ಪ್ಲೀಸ್, ಎಲ್ಲಿ? ಇಲ್ಲೇ ಬೆಂಚ್ ಮೇಲೆ ಕೂರಿಸಿದೀವಿ. ಸ್ಪಾಟ್ಗೆ ಯಾರು ಹೋಗಿದ್ದು? ಪವನ್ ಹೋಗಿದ್ದು ಸರ್. ರಿಪೋರ್ಟ್ಸ್ ಎಲ್ಲ ರೆಡಿನಾ? ಹಾಂ ಸರ್. ರೆಡಿ ಸರ್. ಒಳಗಡೆ ಕೂರಿಸಿ. ಸರಿ ಸರ್. ಪವನ್, ನಮ್ಮ ಯೂಶುವಲ್ ಸ್ಟೇಟ್ಮೆಂಟ್ಸ್ ಕೊಟ್ಟು ಮ್ಯಾನೇಜ್ ಮಾಡಿ. ಸರಿ ಸರ್. ಪವನ್. ಹಾಂ ಸರ್. ನ್ಯೂಸ್ ನೋಡಿ ಯಾರೇ ಬಂದರೂ ಕೇಸ್ ಬಗ್ಗೆ ಒಂದು ರೊಟೀನ್ ಸ್ಟೇಟ್ಮೆಂಟ್. ಓಕೆ ಸರ್. ಸರ್, SP ಆಫೀಸಿಂದ ಫೋನ್ ಬಂದಿದೆ. ಸರ್, ಸರ್ ಫೈನ್ ಸರ್. ಹಾರಿಕಾ, 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 ನೀವೀಗ ಮಿಸ್ ಆಗಿರೋ ಗಂಡನ ಹುಡುಕ್ತಿರೋ ಇನ್ನೋಸೆಂಟ್ ಹೆಂಡತಿ ಅಲ್ಲ. ಯು ಆರ್ ದ ಪ್ರೈಮ್ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ ಕೇಸ್. ನಾನು ಸಸ್ಪೆಕ್ಟಾ? ಏನು ಹೇಳ್ತಿದ್ದೀರಾ ನೀವು? ಮತ್ತೆ ಬಾಡಿ ನಿಮ್ಮನೆ ಬೇಸ್ಮೆಂಟಲ್ಲಿ ತಾನೇ ಸಿಕ್ಕಿದ್ದು. 3 ದಿನ ಅದ್ರ ಜೊತೆನೇ ಇದ್ದಿದ್ದೀರಾ. ನೋಡಿ, ಏನಾಯ್ತು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ನಾನು ಕಂಪ್ಲೇಂಟ್ ಕೊಟ್ಟು ಹೋದಾಗ್ಲಿಂದನೂ ಸಂಜೆ ಇಲ್ಲದೆ ಮನೆ ನಿಶಬ್ದವಾಗಿತ್ತು. ಆ್ಯಂಡ್ ದಟ್ ಸೈಲೆನ್ಸ್ ವಾಸ್ ಕಿಲ್ಲಿಂಗ್ ಮೀ. ಅವನು ಮತ್ತೆ ಬಂದು ಒಂದೇ ಒಂದು ಸಲ ನನ್ನ ಹೆಸರು ಕರೆದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನಿಸ್ತಿತ್ತು. ಐ ವಾಸ್ ಗೋಯಿಂಗ್ ಮ್ಯಾಡ್. ನನ್ನನ್ನು ನಾನೇ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಮನೆ ಪೂರ್ತಿ ಕ್ಲೀನ್ ಮಾಡಿದೆ. ಅವತ್ತು ಬೆಳಗ್ಗೆಯಿಂದ ಮನೆ ಸುತ್ತಲೂ ಒಂದು ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಯಿತು.
ರಾತ್ರಿ ಅಷ್ಟರಲ್ಲಿ ಅದು ಮನೆ ಫುಲ್ಲು ಹರಡಿತ್ತು. ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ. ಫಾರ್ಮಿಂದ ಬರ್ತಿರ್ಬೋದಾ ಇಲ್ಲ ಯಾವುದಾದ್ರೂ ಪ್ರಾಣಿ ಸತ್ತಿರ್ಬೋದಾ ಅಂತ ನೋಡಿದೆ. ಅಲ್ಲಿ ಏನೂ ಕಾಣಲಿಲ್ಲ. ಆ ಸ್ಮೆಲ್ನ ಫಾಲೋ ಮಾಡ್ಕೊಂಡು ಹೋದಾಗ ನಮ್ಮನೆ ಬೇಸ್ಮೆಂಟಿಂದಾನೇ ಬರ್ತಿದೆ ಅಂತ ಗೊತ್ತಾಯಿತು. ಬೇಸ್ಮೆಂಟಿಗೆ ಹೋದರೆ ದೇರ್ ವಾಸ್ ದಟ್ ಟ್ರಂಕ್. ಚಿಕ್ಕ ವಯಸ್ಸಲ್ಲಿ ನಾನು ಆಟ ಆಡ್ತಿದ್ದಿದ್ದ ಗೊಂಬೆಗಳನ್ನ ಆ ಟ್ರಂಕಲ್ಲಿ ಇಟ್ಟಿದ್ದೆ. ಅದರಿಂದ ಏನು ಸ್ಮೆಲ್ ಬರ್ತಿರ್ಬೋದು ಅನ್ನೋ ಭಯದಲ್ಲೇ ಆ ಟ್ರಂಕ್ನ ಓಪನ್ ಮಾಡಿದೆ. ಮೈ ಹಾರ್ಟ್ ಜಸ್ಟ್ ಸ್ಟಾಪ್ ಫಾರ್ ಅ ಸೆಕೆಂಡ್. ಸಂಜೆ ಸರ್, ಮೇಡಮ್ ಮನೆಗೆ ಈ ಕೊರಿಯರ್ ಬಂದಿದೆ. ಸರ್, ಇವ್ರು ಪ್ರೆಗ್ನೆಂಟೇ ಆಗಲ್ಲ ಅಂದಮೇಲೆ ಇದೆಲ್ಲ ಯಾಕೆ? ಐ ಓಕೆ? ಯಾ, ಐ ಆಮ್ ಪ್ರೆಗ್ನೆಂಟ್. ನೀವು ಪ್ರೆಗ್ನೆಂಟಾ? 4 months. ಸೊ ಇದೆಲ್ಲ ಕಾಮನ್. ಆದರೆ ನಿಮಗೆ ಮಿಸ್ಕ್ಯಾರೇಜ್ ಕಾಂಪ್ಲಿಕೇಶನಿಂದ ಮತ್ತೆ ಮಕ್ಕಳೇ ಆಗಲ್ಲ ಅಂತಿದ್ರಲ್ಲ ಡಾಕ್ಟ್ರು? ಡಾಕ್ಟರ್ ಹೇಳಿದ್ದೇನೋ ನಿಜ, ಬಟ್ ಮಿರಕಲ್ಸ್ ಟು ಹ್ಯಾಪನ್. ನಾವು ಎಕ್ಸ್ಪೆಕ್ಟೇ ಮಾಡದಿರೋ ಅಂಥ ಟೈಮಲ್ಲಿ ನಮಗೆ ಸಿಕ್ಕದಂಥ ನಿಧಿ. ಸರಿ ಹೇಳಿ, ನಿಮಗೆ ಗೊತ್ತಿಲ್ದಂಗೆ ಸಂಜಯ್ ಬಾಡಿ ನಿಮ್ಮ ಬೇಸ್ಮೆಂಟಿಗೆ ಹೇಗೆ ಬಂತು? ಆ್ಯಕ್ಚುಲಿ ಅವತ್ತು ರಾತ್ರಿ ನಾನೂ ಮನೇಲಿರಲಿಲ್ಲ. ಆರಿಕಾ, ನಿಮ್ಮ ಗುಂಡಿ ನೀವೇ ತೊಡ್ಕೋತಿದ್ದೀರಾ. ಆಳ ಜಾಸ್ತಿ ಆದಷ್ಟು ಹೊರಗೆ ಬರೋದು ಕಷ್ಟ ಆಗುತ್ತೆ. ಐ ಆಮ್ ಸಾರಿ. ಗಂಡ ಮಿಸ್ ಆಗಿದ್ದೇನ ಇಡೀ ರಾತ್ರಿ ಹೆಂಡತಿ ಮನೇಲಿರಲಿಲ್ಲ ಅಂತ ಗೊತ್ತಾದರೆ ಹೊರಗಡೆ ತಪ್ಪು ತಿಳ್ಕೊತಾರೆ ಅಂತ ಅಂದ್ಕೊಂಡೆ. ಈ ಕ್ಷಣದಿಂದ ನೀವು ಯೋಚನೆ ಮಾಡಬೇಕಾಗಿರೋದು ಹೊರಗಡೆ ಏನು ಅನ್ಕೊಳ್ತಾರೆ ಅಂತಲ್ಲ, ನಾನೇನು ಅನ್ಕೋತೀನಿ ಅಂತ ಮಾತ್ರ. ಸರಿ ಹೇಳಿ, ರಾತ್ರಿ ಎಲ್ಲೋಗಿದ್ರಿ? ಯಾವುದಾದ್ರೂ ಒಂದು ಜಗಳ ಆದಾಗ ಮಧ್ಯದಲ್ಲಿ ಎದ್ದು ಹೋಗೋದು ಸಂಜಯ್ ಅಭ್ಯಾಸ. ಅವತ್ತು ಹಾಗೆ ಮಾಡ್ದ. ಬಟ್ ಐ ಹೇಟೆಡ್ ಬೀಯಿಂಗ್ ಲೆಫ್ಟ್ ಅಲೋನ್. ಆಚೆ ಹೋಗಿ ನೋಡಿದ್ರೆ ಅವನ ಕಾರ್ ಅಲ್ಲೇ ಇತ್ತು. ಆ ಕೋಪದಲ್ಲಿ ನನ್ನ ಕಾರ್ ಹತ್ತಿದಷ್ಟೇ ನನಗೆ ನೆನಪು. ಇದ್ದಕ್ಕಿದ್ದ ಹಾಗೆ ಜೋರಾಗಿ ಒಂದು ಶಬ್ದ. ಒಂದು ಟ್ಯಾಕ್ಸಿಗೆ ಗುದ್ದಿದ್ದೆ. ನನಗೆ ಮೊದಲು ನನ್ನ ಮಗು ಬಗ್ಗೆ ಭಯ ಆಯಿತು. ಕಾರು ಸ್ಟಾರ್ಟ್ ಆಗ್ತಿರಲಿಲ್ಲ. ನನ್ನ ಪರಿಸ್ಥಿತಿ ನೋಡಿ ಆ ಡ್ರೈವರೇ ನನಗೆ ಹೆಲ್ಪ್ ಮಾಡಿ ಗಾಡಿ ಸರಿ ಮಾಡಿ ಕಳಿಸ್ಕೊಟ್ರು. ದಾರಿ ಉದ್ದಕ್ಕೂ ನನ್ನ ಮಗು ಬಿಟ್ಟರೆ ನನ್ನ ತಲೆಯಲ್ಲಿ ಬೇರೆ ಏನೂ ಇರಲಿಲ್ಲ. ನಾನು ಸೀದಾ ಹಾಸ್ಪಿಟ್ಲಿಗೆ ಹೋದೆ. ನನ್ನ ಮಗುಗೇನೂ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೇ ನನಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಆಫ್ಟರ್ ಆಲ್ ದ್ಯಾಟ್ ಹ್ಯಾಡ್ ಹ್ಯಾಪೆಂಡ್, ಐ ಜಸ್ಟ್ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಸಂಜಯ್. ಮನೆಗೆ ಬಂದೆ. ಬಾಗಿಲು ತೆಗೆದಿತ್ತು, ಆದರೆ ಸಂಜಯ್ ಕಾಣಲಿಲ್ಲ. ಎಲ್ಲ ಹಾಗೇ ಇತ್ತು. ಅವನಿಗೋಸ್ಕರ ವೇಟ್ ಮಾಡ್ತಾ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಮಲಗಿದೊಳಗೆ ಬೆಳಗ್ಗೆನೇ ಎಚ್ಚರ ಆಗಿತ್ತು. ನೀವು ಮನೆಯಿಂದ ಹೊರಟಾಗ ಡೋರ್ ಲಾಕ್ ಮಾಡ್ಕೊಂಡು ಹೋದ್ರಾ? ಹೌದು.
ಮತ್ತೆ ನೀವು ವಾಪಸ್ ಬಂದಾಗ ಅನ್ಲಾಕ್ ಹೇಗಾಗಿತ್ತು? ಡೋರ್ ಲಾಕ್ ಓಪನ್ ಆಗಿದ್ದಿದ್ದು ನೋಡಿ ಸಂಜಯ್ ಮನೆಗೆ ಬಂದು ಮತ್ತೆ ಹೊರಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡೆ. ಅಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಹೋಗಿದ್ರೆ ಸುಮ್ಮನೆ ಬಾಗಿಲು ಹಾಕೊಂಡು ಹೋಗಿರ್ತಾನೆ. ಅಷ್ಟೇ ಅಲ್ಲದೆ ಅವತ್ತು ಯಾವುದೋ ಕ್ಲೈಂಟ್ ಮೀಟಿಂಗ್ ಇತ್ತು ಅಂತಲೂ ಹೇಳಿದ್ದ. ಸೊ ಮೇ ಬಿ ಆ ಕ್ಲೈಂಟ್ನ ಮೀಟ್ ಮಾಡೋಕೆ ಹೋಗಿರ್ತಾನೆ ಅಂತ ಅಂದ್ಕೊಂಡೆ. ನಿಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರತ್ತಾದ್ರೂ ಮನೆ ಬೇಕಾ ಇದೆಯಾ? ಇಲ್ಲ. ಮತ್ತೆ ಸಂಜಯ್ ಕಿ? ಗೊತ್ತಿಲ್ಲ, ಮನೇಲಿ ಎಲ್ಲೂ ಸಿಗಲಿಲ್ಲ. ಬಾಲಕೃಷ್ಣ ಸರ್, ಆ ಕ್ಲೈಂಟ್ ಯಾರು ನೋಡಿ ಸಂಜಯ್ ಅವ್ರನ್ನ ಮೀಟ್ ಮಾಡಿದ್ರೆ ಇಲ್ವಾ ತಿಳ್ಕೊಳ್ಳಿ. ಸರಿ ಸರ್. ನೀವು ಮೈಸೂರಿಗೆ ಎಷ್ಟು ಗಂಟೆಗೆ ಹೊರಟ್ರಿ? ನಂಗೆ ಸರಿಯಾಗಿ ನೆನಪಿಲ್ಲ. ಅರೌಂಡ್ 7:38. ನೀವು ಆಕ್ಸಿಡೆಂಟ್ ಮಾಡಿದ ಟ್ಯಾಕ್ಸಿ ನಂಬರ್ ಹೇಳಿ. ಗೊತ್ತಿಲ್ಲ, ಸರಿಯಾಗಿ ಗಮನಿಸಲಿಲ್ಲ. ಡ್ರೈವರ್ ಹೆಸರು? ಗೊತ್ತಿಲ್ಲ. ಅಟ್ಲೀಸ್ಟ್ ಆಕ್ಸಿಡೆಂಟ್ ಆಗಿದ್ದ ಜಾಗ? ಗೊತ್ತಿಲ್ಲ. ಆ ಟೈಮಲ್ಲಿ ನಂದು ನನ್ನ ಮಗುದು ಸೇಫ್ಟಿನೇ ನನಗೆ ಪ್ರಯಾರಿಟಿ ಆಗಿತ್ತು. ನನ್ನ ಕಾರಿಂದ ಕೆಳಗೆ ಕೂಡ ಇಳಿಲಿಲ್ಲ. ಈ ಡೀಟೇಲ್ಸ್ ಎಲ್ಲ ನಾನು ನೋಟ್ ಮಾಡ್ಕೋಬೇಕು ಅಂತ ನನಗೆ ತೋಚ್ಲೂ ಇಲ್ಲ. ಆರಿಕಾ, ನಮ್ಮ ಕಣ್ಗಳು ಏನೆಲ್ಲ ನೋಡುತ್ತೋ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಆದರೆ ತಕ್ಷಣಕ್ಕೆ ಅದು ನೆನಪಾಗಲ್ಲ. ಅದು ಈ ಥರ ಸ್ಟ್ರೆಸ್ ಆಗಿ ಪ್ಯಾನಿಕ್ ಆದರೆ ಯುಲ್ ಗೋ ಬ್ಲ್ಯಾಂಕ್. ರಿಲ್ಯಾಕ್ಸ್ ಆಗಿ, ಕ್ಲೋಸ್ ಯುವರ್ ಐಸ್, ಟೇಕ್ ಎ ಡೀಪ್ ಬ್ರೆತ್. ಈಗ ನೆನ್ಪು ಮಾಡ್ಕೊಳ್ಳಿ. ಮೈಸೂರು ಔಟ್ಸ್ಕರ್ಟ್ಸ್ ಯಾವುದೋ ಹಳೆ ಬಸ್ ಸ್ಟ್ಯಾಂಡ್. ಗೋಡೆ ಮೇಲೆ ಸಿನಿಮಾ ಪೋಸ್ಟರ್ಸ್ ಅನಿಸಿತ್ತು. ಟ್ಯಾಕ್ಸಿ ಹಿಂದೆ ಹಂಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿತ್ತು. ದಿಸ್ ಇಸ್ ಆಲ್ ಐ ಕ್ಯಾನ್ ರಿಮೆಂಬರ್ ರೈಟ್ ನೌ. ಚೆಕ್ ಮಾಡಿಸ್ತೀನಿ ಸರ್. ಹಂಗೆ ಇವ್ರದ್ದು ಒಂದು ಸೆಟ್ ಫಿಂಗರ್ ಪ್ರಿಂಟ್ಸ್ ತೊಗೊಂಬಿಡಿ. ಸರಿ ಸರ್. ಆರಿಕಾ, ನಿಮ್ಮ ಮ್ಯಾಗ್ಝಿನ್. ಥ್ಯಾಂಕ್ ಯು. ಸಂಜಯ್ ವಸ್ತುಗಳೆಲ್ಲ ನನಗೆ ವಾಪಸ್ ಸಿಗುತ್ತೆ ಅಲ್ವಾ? ಅವನ್ ರಿಂಗ್, ವಾಚ್, ಸ್ಪೆಕ್ಸ್ ಎಲ್ಲ ನನಗೆ ಬೇಕು. ನನಗೆ ಉಳಿದಿರೋದು ಅವನ ನೆನಪುಗಳಷ್ಟೇ. ಅವುಗಳಲ್ಲಿ ಯಾವ್ದು ಎವಿಡೆನ್ಸ್ ಅಲ್ವೋ ಅದು ನಿಮಗೆ ಸಿಗುತ್ತೆ. ಸರ್, ಲಿಸ್ಟಲ್ಲಿ ಕನ್ನಡಕ ಇಲ್ಲ. ಸಂಜಯ್ನ ನೀವು ಲಾಸ್ಟ್ ಟೈಮ್ ನೋಡಿದಾಗ ಅವರು ಕನ್ನಡಕ ಹಾಕ್ಕೊಂಡಿದ್ರಾ ಅಥವಾ ಮನೇಲಿ ಎಲ್ಲಾದ್ರೂ ಇರುತ್ತೆ ನೋಡಿ? ಇಲ್ಲ, ಮನೇಲೆಲ್ಲೂ ಇಲ್ಲ. ಅವನು ಹೋಗ್ಬೇಕಾದ್ರೆ ಸ್ಪೆಕ್ಸ್ ಹಾಕಿದ್ದ. ಯಾಕೆ ಅಂದರೆ ಅವನ ಸ್ಪೆಕ್ಸ್ ಮೇಲೆ ಯಾವಾಗಲೂ ಸ್ಮಡ್ಜಸ್ ಇರೋದು. ಅವನು ಅದನ್ನು ಕ್ಲೀನ್ ಮಾಡ್ತಾನೇ ಇರಲಿಲ್ಲ. ಯಾವಾಗಲೂ ನಾನೇ ಮಾಡ್ತಿದ್ದೆ. ಅವತ್ತು ಮಾಡಬೇಕು ಅಂತ ಅನ್ನಿಸ್ತು. ಆದರೆ ಅವನ ಮೇಲಿದ್ದ ಕೋಪಕ್ಕೆ ಹಾಗೇ ಬಿಟ್ಟೆ. ಇವತ್ತು ಅದನ್ನು ರಿಗ್ರೆಟ್ ಮಾಡ್ತಿದ್ದೀನಿ. ನನಗಿದ್ದ ಆ ಒಂದು ಕೊನೆಯ ಅವಕಾಶನೂ ನಾನು ಮಿಸ್ ಮಾಡಿಕೊಂಡೆ ಅಂತ. ವಾಟ್ಸ್ ರಾಂಗ್ ವಿತ್ ಯು ಮಾ? ವೈ ಆರ್ ಯು ಲೈಕ್ ದಿಸ್? ಇಷ್ಟು ಮಧ್ಯದಲ್ಲಿ ಈ ಗ್ಲಾಸ್ ಕ್ಲೀನ್ ಮಾಡೋದು ಇಂಪಾರ್ಟೆಂಟಾ? ಸಾಹೇಬ್ರು ಒಲೆ ಹಚ್ಚಂಗ್ ಕಾಣ್ತವ್ರಿ ಇವತ್ತು. ಇನ್ನೇನು ಮತ್ತೆ ಸರ್, ರೀಕ್ ತಗ್ಲಾಕೊಂಡವನೆ. ಈ ಎನ್ಕ್ವೈರಿನ ನೀವು ನೋಡಿ, ಸಂಜಯ್ಗೆ ಹೀಗಾಗಿರೋದು ನನಗೂ ನೋವಾಗಿದೆ. ಆದರೆ ಈ ಎನ್ಕ್ವೈರಿನ ನೀವು ಸೈಲೆಂಟಾಗಿ ಮಾಡ್ಬೋದಾಗಿತ್ತು. ಆಫೀಸಿಗೆ ಬಂದು ಸೀನ್ ಕ್ರಿಯೇಟ್ ಮಾಡೋ ಅಗತ್ಯ ಇರಲಿಲ್ಲ. ನಾನು ನಿಮ್ಮ ಪ್ರೊಫೈಲ್ಗೆ ಫಿಟ್ ಆಗ್ತೇನೆ ಅಂತ ನನಗೆ ಗೊತ್ತು. ನಿಮಗೇನು ಸಿಗ್ಲಿಲ್ಲ ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಾ. ಸಿಕ್ಕಿಲ್ಲ ಅಂತ ಅಲ್ಲ, ನಿಮ್ ಕಾರ್ನಲ್ಲಿ ಕೊಲೆಯಾದ ವ್ಯಕ್ತಿಯ ಫಿಂಗರ್ ಪ್ರಿಂಟು, ಸ್ಪೆಕ್ಸು ಕೂಡ ಸಿಕ್ಕಿದೆ. ಸಂಜಯ್ ಸ್ಪೆಕ್ಸು ನನ್ನ ಕಾರಲ್ಲ. ಮೇಡಮ್, ಬೇಬಿ ಸರ್,
ಬೇಬಿ ಬೇಬी निंगे याराद्रू हर्ट मारिद्रा? हाँ? तुम्हें किसी ने छुआ तो नहीं? अगर मेरे बेबी को किसी ने छुआ है ना, आई विल मेक देम पे. मैं किसी को नहीं छोड़ूंगी. ಬೇಬಿ ಜೀಪಲ್ಲಿ ಕರ್ಕೊ ಬಂದ್ರಂತೆ. ಹಾ, ಅದ್ರಲ್ಲಿ AC ಬೇರೆ ಇರಲ್ಲ. AC ಇಲ್ದಿರೆ ನಾನು ಬೇಬಿಗೆ ಬೇರೆ ಆಗಲ್ಲ. ಅಯ್ಯೋ ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದೆ. ಹಿಂದೆ ಎಲ್ಲ ಒದ್ದೆ. AC ಯಾಕೆ ಆನ್ ಮಾಡಿಲ್ಲ? ಸರಿ रिमोट ಎಲ್ಲಿ? रिमोट कहाँ है? अरे कोई तो AC ऑन करो. रिमोट कहाँ है? ರೀ AC ಆನ್ ಮಾಡ್ರಿ. ಫ್ಯಾನ್ ಆನ್ ಅಲ್ಲೇ ಇದೆ. ಅದರಿಂದ ನಿಮ್ದೊಂದು ಕೂದಲು ಅಲ್ಲಾಡ್ತಾ ಇಲ್ಲ. ಮೇಡಮ್, ನಿಮ್ಮ ಬೇಬಿ ಬೆವರ್ತಿರೋದು ಸೆಕೆಗಲ್ಲ, ಶಾಕಿಗೆ. What nonsense. बेबी बेबी अब बिल्कुल मत घबराना, ओके? हाँ, लॉयर अभी आने ही वाला है. ಇದು ಅಬ್ಯೂಸ್ ಕೇಸ್ ಆಗಿರ್ಬೋದು, ಹರಾಸ್ಮೆಂಟ್ ಕೇಸ್ ಆಗಿರ್ಬೋದು. ಅವರೆಲ್ಲ ನೋಡ್ಕೋತಾರೆ. ಓಕೆ ಬೇಬಿ? ಎಕ್ಸ್ಕ್ಯೂಸ್ ಮೀ, ಒಂದು ಸಣ್ಣ ಕರೆಕ್ಷನ್. ನಿಮ್ಮ ಅಡ್ವೊಕೇಟಿಗೆ ಇನ್ಫಾರ್ಮ್ ಮಾಡ್ಬಿಡಿ, ಇದು ಮರ್ಡರ್ ಕೇಸ್ ಅಂತ. ನೋಡಿ, ಸಂಜೆ ನನ್ನ ಕೊಲಿಗಾಗಿದ್ದ. ನನ್ನ ಕಾರಲ್ಲಿ ಅವ್ನ ಫಿಂಗರ್ ಪ್ರಿಂಟ್ಸ್ ಮತ್ತೆ ಸ್ಪೆಕ್ಸ್ ಸಿಕ್ಕಿದ್ರೆ ಏನೀಗ? ಇಟ್ ಡಸಂಟ್ ಪ್ರೂವ್ ಎನಿಥಿಂಗ್. ಓಕೆ ಸಿದ್ಧಾರ್ಥ್, ಸಂಜಯ್ ಕೊನೆಯದಾಗಿ ನಿಮ್ಮ ಕಾರಲ್ಲಿ ಟ್ರಾವೆಲ್ ಮಾಡಿದ್ದೆ ಯಾವಾಗ? ನನಗೆ ನೆನಪಿಲ್ಲ. ಮೇ ಬಿ ಲಾಸ್ಟ್ ವೀಕ್. ಕಾಣೆ ದಿನ ಸಾಯಂಕಾಲ ಸಂಜಯ್ ಮನೆಯಿಂದ ಹೊರಟಾಗ ಇದೇ ಸ್ಪೆಕ್ಸ್ ಹಾಕೊಂಡಿದ್ರು ಅಂತ ಅವ್ರ ಹೆಂಡತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ ರಾತ್ರಿ ನೀವೆಲ್ಲಿದ್ರಿ? ಬೇಬಿ ಅವತ್ತು ಫುಲ್ ನೈಟ್ ಫಂಡ್ ರೇಸರ್ ಅಲ್ಲಿ ಇದ್ರು. ಸಂಜೆ ಜೊತೆ ಇರಕ್ ಹೇಗ್ ಸಾಧ್ಯ? ಅವತ್ ಸಂಜೆ 6 ಗಂಟೆ ಮೇಲೆ ಇವ್ರನ್ನ ಯಾರು ಅಲ್ಲಿ ನೋಡಿಲ್ಲ. 7 ಗಂಟೆಗೆ ತೆಗ್ದಿರೋ ಗ್ರೂಪ್ ಫೋಟೋದಲ್ಲಿ ನಿಮ್ ಬೇಬಿ ಮಿಸ್ಸಿಂಗು. तुमने मुझसे झूठ कहा? मुझसे? ನನ್ಗೆ ಈಗ್ಲೇ ಹೇಳು, ಕಹಾತೆ ತುಮ್ ಪೂರಿ ರಾತ್? ಹಾ, ಯಾರ ಜೊತೆ ಇದ್ದೆ, ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ ನೀನು? ಐ ವಾಸಂಟ್ ಇನ್ ಅ ಗುಡ್ ಮೂಡ್. ಐ ಜಸ್ಟ್ ಸ್ಟೆಪ್ಡ್ ಔಟ್ ಟು ಗೆಟ್ ಸಮ್ ಫ್ರೆಶ್ ಏರ್ ಅಷ್ಟೇ. मैं तुम्हारे नस नस से वाकिफ हूं. मुझे बेवकूफ मत बनाओ. ಆಕಾಶ್, ನೀ ಏನ್ ಮಾಡ್ತಿದ್ದೆ ಅಲ್ಲಿ? ನೋಡಿ, ಇಲ್ಲೇನೇ ನಡೆದ್ರು ನನ್ನ ಮತ್ತೆ ಸಂಜಯ್ ನಡುವೆ ಅಷ್ಟೇ. ಆಕಾಶ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ನೀವು ಸುಮ್ಮನೆ ನನ್ನ ಸುತ್ತಮುತ್ತ ಇರೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಿ? ನಿಮ್ಮ ಆಫೀಸ್ನಲ್ಲಿ ನಿಮ್ಮನ್ನು ಟಾರ್ಗೆಟ್ ಮಾಡಿದಾಗ ಇಡೀ ಆಫೀಸ್ ಸುಮ್ಮನಿತ್ತು. ಇವನೊಬ್ಬ ಮಾತ್ರ ತುಂಬಾ ನರ್ವಸ್ ಆಗಿದ್ದ. ಮಾತಾಡ್ಸಕ್ ಹೋದ್ರೆ AC ರೂಮಲ್ಲೇ ಬೆವರಕ್ ಶುರು ಮಾಡ್ದ. ನೀವು ಇನ್ನು ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದೀರಾ. ಇಲ್ಲ ಸರ್, ಅಂಥದ್ದೇನಿಲ್ಲ ಸರ್. ಪ್ರತಿಯೊಂದು ಕ್ರೈಮಿಂದೇನೂ 2 ಮೈಂಡ್ ಇರುತ್ತೆ. ಒಂದು ಸ್ಟ್ರಾಂಗ್ ಮೈಂಡ್, ಅದು ಎದುರುಗಡೆ ಇರುತ್ತೆ. ಇನ್ನೊಂದು ವೀಕ್ ಮೈಂಡ್, ಅದು ಹಿಂದೆ ಬಚ್ಚಿಟ್ಕೊಂಡಿರುತ್ತೆ. ನಾವು ಮಾಡಬೇಕಾಗಿರೋದಿಷ್ಟೇ, ಆ ವೀಕ್ ಮೈಂಡ್ನ ಮುಂದೆ ತಂದು ಅದನ್ನು ಬ್ರೇಕ್ ಮಾಡಬೇಕು. ಹೊಲೆ ಹಚ್ಚೋಣ. ಸಿದ್ಧಾರ್ಥ್ ಜೊತೆ ಇವನು ಚಾರ್ಜ್ ಮಾಡ್ರಿ. ಅವನು A1, ಇವನು A2. ಮರ್ಡರ್ ಆಗಿ ಟೈಮಲ್ಲಿ ಎಲ್ಲಿದ್ದ ಕೇಳ್ಕೊಳ್ಳಿ. ಅವ್ನು ಹೇಳಿದ ಕಡೆ ಅವ್ನು ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ನು ಸಿದ್ಧಾರ್ಥ್ ಜೊತೆ ಇರ್ತಾನೆ. ಕಾರಲ್ಲಿ ಸ್ಪೆಕ್ಸ್ ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ಅಷ್ಟು ಸಾಕು. ಇಬ್ಬರನ್ನು ಒಳಗಾಕಿ. ಸರ್, ಒಂದೇ ನಿಮಿಷ ಸರ್. ಸರ್, ಅವತ್ತು ರಾತ್ರಿ ಇವರು ವೈಟ್ ಹೌಸ್. ಆಕಾಶ್, ಡೋಂಟ್. ನೀವು ಅವತ್ತು ಮಾಡಿದ್ದು ಕೊಲೆ ಮಾಡಿದಷ್ಟು ದೊಡ್ಡ ಪಾಪ ಏನಲ್ಲ. ಈಗಲೂ ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಪಾಪನು ಮಾಡಿದ್ ನಾವೇ ಅಂತ ಒಪ್ಕೊಳ್ಳೋಣ ಬಿಡಿ. ಸಿದ್ಧಾರ್ಥ್, ಸಿದ್ಧಾರ್ಥ್, ಇಟ್ಸ್ ಟೈಮ್. ಹೊರಗೆ ಬರಬೇಕು. ನಿಜ ಮಾತ್ರ ಅಲ್ಲ, ನೀವು ಕೂಡ. ಅವತ್ತು ರಾತ್ರಿ ನಾನು ನನ್ನ ಲವರ್ನ ಮೀಟ್ ಮಾಡಕ್ ಹೋಗಿದ್ದೆ. What? How could you do this to me, ಸಿದ್ಧಾರ್ಥ್? ನನಗೆ ಮೋಸ ಮಾಡಕ್ ಮನ್ಸು ಹೇಗೆ ಬಂತು ನಿನಗೆ? ವೈಟ್ ಹೌಸ್ ಪಬ್ ಪಾರ್ಕಿಂಗ್ ಲಾಟಲ್ಲಿ ಕಾರ್ ಒಳಗೆ ನಾವಿಬ್ಬರು ಒಟ್ಟಿಗೆ ಇದ್ದಾಗ, ಇಂಟಿಮೇಟ್ ಆಗಿದ್ದಾಗ, ಪಬ್ಬಿಂದ ಕುಡ್ಕೊಂಬಂದು ಕೆಲವೊಂದು ಜನ ನಮ್ಮನ್ನು ನೋಡಿ ನಮ್ಮ ಕಲ್ಚರ್ಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಅಟ್ಯಾಕ್ ಮಾಡಿದ್ರು.
ನಮಗೆ ಹೊಡೆದ್ರು. ಅದೇ ಸಮಯಕ್ಕೆ ಸರಿಯಾಗಿ ಸಂಜೆ ಅಲ್ಲಿಗೆ ಬಂದು ನಮ್ಮನ್ನ ಆ ಜಗಳದಿಂದ ಬಿಡಿಸ್ದ ಹಾಸ್ಪಿಟ್ಲ್ ಕರ್ಕೊಂಡು ಹೋದ. ನಾನು ಇಡೀ ರಾತ್ರಿ ಹಾಸ್ಪಿಟಲ್ನಲ್ಲೇ ಇದ್ದೆ. ಯಾವ ಹಾಸ್ಪಿಟ್ಲು? ವಿಕ್ರಮ್ ಹಾಸ್ಪಿಟ್ಲ್. कौन है वो? हाँ, ಯಾರವಳು? ನನ್ಗೆ ಅವಳು ನೋಡಬೇಕು. ಇಲ್ಲಿಗೆ ಇವಾಗಲೇ ಕರಿ ಅವಳನ್ನ. ಹಾಗಾದ್ರೆ ಅವ್ರನ್ನೂ ಕರೆಸಿ, ನಾವು ಒಂದು ಸ್ಟೇಟ್ಮೆಂಟ್ ತಗೋಬೇಕು. ಪವನ್, ಸರ್, ಕ್ರೈಮ್ನ ಕದ್ದು ಮುಚ್ಚಿ ಮಾಡಿದ್ರು ಇನ್ವೆಸ್ಟಿಗೇಷನ್ನ ಎಲ್ರಿಗೂ ಗೊತ್ತಾಗೋವಾಗ ಮಾಡಬೇಕು ಅಂತ ನೀವು ಹೇಳಿದ್ದು ನನಗೀಗ ಅರ್ಥ ಆಗ್ತಾ ಇದೆ. ಸರ್, ಹಾಗಾದರೆ ಪ್ರೆಸ್ಗೂ ನೀವೇ ನ್ಯೂಸ್ ಲೀಕ್ ಮಾಡಿದ್ರಾ? ಸಂಜಯ್ ನಿಮ್ಮಿಬ್ಬರನ್ನ ಹಾಸ್ಪಿಟ್ಲಿಗೆ ಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ನಾ? ಇಲ್ಲ, ವಿ ಥಾಟ್ ಹಿ ವಾಸ್ ಗೋಯಿಂಗ್ ಹೋಮ್. ಯಾಕೆ ಹಾಗನ್ನಿಸ್ತು? ಯಾಕೋ ಗೊತ್ತಿಲ್ಲ ಸರ್, ಮನೇಲೇನೋ ಇಶ್ಯೂ ಅಂತ ಹೇಳಿದ್ದ. ಸೊ ವಿ ಥಾಟ್ ಹಿ ವಾಸ್ ಗೋಯಿಂಗ್ ಬ್ಯಾಕ್ ಹೋಮ್. ಸರ್, ಸರ್ ಸರ್ ಪ್ಲೀಸ್ ಟ್ರಸ್ಟ್ ಮೀ ಸರ್. ನಾನು ಹೇಳೋದನ್ನ ಸೀರಿಯಸ್ ಆಗಿ ತಗೊಳ್ಳಿ ಸರ್. ಮೊದಲು ವಿಷಯ ಏನು ಹೇಳು. ಹೇಗೆ ಹೇಳಲಿ ಸರ್? ಇದು ಒಂದು ಕೊಲೆ ಅಲ್ಲ ಸರ್, ಇಟ್ಸ್ ಅ ಡಬಲ್ ಮರ್ಡರ್. ಇನ್ನೊಂದು ಕೊಲೆನಾ? ಯಾರ್ದು? ಅಕಿರಾ ಸರ್, ನನ್ನ ಅಕಿರಾದು ಸರ್. ಅಕೀರಾ ಯಾರದು? ಅವ್ರಿಗೂ ಈ ಕೊಲೆಗೂ ಏನ್ ಸಂಬಂಧ? ಸಂಬಂಧ ಇದೆ ಸರ್. ಶಿ ಈಸ್ ರಿಲೇಟೆಡ್ ಬೈ ಬ್ಲಡ್ ಸರ್. ಅಕಿರಾ ಆರಿಕಾ ತಂಗಿ ಸರ್. ಅವರಿಬ್ರು ಅವಳಿ ಚವಳಿ ಸರ್. ಅಕಿರಾ ಅಂದ್ರೆ ನನ್ ಪ್ರಾಣ ಸರ್. ನಾನು ಮದುವೆ ಆಗ್ಬೇಕಾಗಿದ್ದ ಹುಡುಗಿ ಸರ್. ಅಕಿರಾನು ಅವಳೇ ಸರ್ ಕೊಲೆ ಮಾಡಿರೋದು. ಯಾರು? ಆರಿಕಾ ಸರ್. That psychopath, sir! That psychopath! As the slow He's a highly intelligent psychopath, sir! I'm very sure she has murdered them, sir! And my face stares back at me. Are my eyes not playing games? Do the shadows form a face? In the crowd my voice I hear as I turn your faces to you. Hello, darlings. Sit tight. The show's just getting started. And all my life, oh, all my life. ಏನಾಯ್ತು? ಯಾಕೆ ತಿಂತಿಲ್ಲ? ಮಾ, ನಿನ್ನ ಹತ್ರ ಒಂದು ಕೇಳಲ್ಲ? ಕೇಳು. ನಿಂಗೆ ಯಾವತ್ತಾದರೂ ಯಾರನ್ನಾದರೂ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿದ್ಯಾ?
ಸಾಯಿಸ್ಬೇಕು ಅಂತನಾ? ಯಾಕೆ ನಿಮ್ಮಿಬ್ಬರದನ್ನು ಮುಗ್ದಿಲ್ವಾ? ಇಲ್ಲಮ್ಮ, ಹೇಳು. ಅನಿಸಿದೆ, ಆದರೆ ನಿನ್ನ ಥರ ಬಾಯ್ ಫ್ರೆಂಡ್ ಇಶ್ಯೂಸಿಗಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೊಬ್ಬಳು ಫ್ರೆಂಡ್ ಇದ್ಲು. ಒಬ್ಬರನ್ನೊಬ್ಬರು ಬಿಟ್ಟಿರ್ತಾನೆ ಇರಲಿಲ್ಲ. ನಾವಿಬ್ಬರು ಎಷ್ಟೇ ಕ್ಲೋಸ್ ಇದ್ದರೂ ಐ ವಾಸ್ ವೆರಿ ಜೆಲಸ್ ಆಫ್ ಹರ್. ಎಲ್ಲಿ ಹೋದ್ರು ಎಲ್ಲರೂ ಅವಳನ್ನೇ ಇಷ್ಟಪಡೋರು, ನನ್ನನ್ನು ಮರ್ತೇ ಬಿಡ್ತಿದ್ರು. ಒಂದೊಂದು ಸತಿ ಎಷ್ಟು ಉರಿತಿತ್ತು ಅಂದರೆ ಅವಳನ್ನು ಸಾಯಿಸ್ಬಿಡ್ಬೇಕು ಅನ್ನಿಸ್ತಿತ್ತು. ಬಟ್ ಅವೆಲ್ಲ ಚೈಲ್ಡಿಶ್ ಥಾಟ್ಸ್ ಅಷ್ಟೇ. ನನ್ನ ಇಡೀ ಜೀವನ ನನ್ನಿಂದ ಯಾರಿಗೂ ಒಂದಿಷ್ಟು ನೋವಾಗಬಾರ್ದು ಅಂತ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಿದ್ದೆ. ಆದರೆ ಅದು ಹೇಗೋ ಗೊತ್ತಿಲ್ಲ, ಕೊನೆಗೆ ನನಗೆ ಜಾಸ್ತಿ ನೋವಾಗೋದು. ಎನಿವೇಸ್, ನೀನು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಜಸ್ಟ್ ಗಿವ್ ಇಟ್ ಸಮ್ ಟೈಮ್, ಎಲ್ಲ ಸರಿ ಹೋಗುತ್ತೆ. ನಾನು ಅವಳನ್ನ ಮೊದಲನೇ ಸಲ ನೋಡಿದಾಗ ಶಿ ವಾಸ್ ಪ್ಲೇಯಿಂಗ್ ದ ಗಿಟಾರ್. ಅವಳ ಹಾಡು ನುಡಿಸಿ ಮುಗಿಸೋ ಅಷ್ಟೊತ್ತಿಗೆ ಐ ಫೆಲ್ ಇನ್ ಲವ್. ಅವಳೊಂದು ಸಾಮಾನ್ಯವಾದ ಹುಡುಗಿ ಅಂತ ಅನಿಸ್ಲಿಲ್ಲ. ಶಿ ಫೆಲ್ಟ್ ಮ್ಯಾಜಿಕಲ್. ಅವಳನ್ನು ನೋಡೋವರೆಗೂ ಐ ಡಿಡ್ಂಟ್ ನೋ ಅ ಗರ್ಲ್ ಲೈಕ್ ದಟ್ ಕುಡ್ ಎಕ್ಸಿಸ್ಟ್. ಒಂದು ಸುಂದರವಾದ ಕನಸು ಥರ ಅನಿಸಿದ್ಲು. ಶಿ ಫೆಲ್ಟ್ ಲೈಕ್ ಅ ಬ್ಯೂಟಿಫುಲ್ ಡ್ರೀಮ್. ನನ್ನ ಹಾರ್ಟು ಅವಳು ಪ್ಲೇ ಮಾಡ್ತಾ ಇದ್ದಿದ್ರೆ ನಮಗೆ ಬೀಟ್ ಆಗ್ತಿತ್ತು. ನನ್ನ ಪ್ರೀತಿನ ಅವಳಿಗೆ ಬರೀ ಮಾತಲ್ಲಿ ಹೇಳೋಕ್ಕಾಗ್ತಿರ್ಲಿಲ್ಲ. ಆಗ ನನಗನ್ನಿಸ್ತು ನಾನು ಗಿಟಾರ್ ಕಲ್ತಿದ್ದೆ ಅವಳಿಗೋಸ್ಕರ ಅಂತ. ಅಲ್ಲೇ ಒಂದು ಸಾಂಗ್ ಬರೆದು ಅವಳು ಎದುರಿಗೆ ಹಾಡಿದೆ. ಅವಳಿಗೆ ಇಷ್ಟ ಆಯಿತು. ಕಾಂಪ್ಲಿಮೆಂಟ್ ಕೊಡೋಕ್ಕೆ ಅಂತ ಬಂದು, ಬಟ್ ಆ ಕಾಂಪ್ಲಿಮೆಂಟ್ ಅವಳಿಗೆ ಸೇರಬೇಕಿತ್ತು. ಯಾಕಂದರೆ ಆ ಸಾಂಗ್ನ ಇನ್ಸ್ಪೈರ್ ಮಾಡಿದವಳೆ ಅವಳು. ವಿ ವರ್ ಮ್ಯಾಡ್ಲಿ ಇನ್ ಲವ್ ವಿತ್ ಮ್ಯೂಸಿಕ್ ಆ್ಯಂಡ್ ವಿತ್ ಈಚ್ ಅದರ್. ಒಂದು ಸಲ ಫಾರ್ಮ್ಗೆ ಫರ್ಟಿಲೈಸರ್ ತರಬೇಕು ಅಂತ ನಾನು ಕೆಂಗೇರಿ ಹತ್ರ ಹೋಗಿದ್ದೆ. ಅವತ್ತು ಇವನು ಫಾಲೋ ಮಾಡ್ಕೊಂಬಂದು ಅಕೀರಾ ಅಕೀರಾ ಅಂತ ಕಿರ್ಚ್ಕೋತಿದ್ದ. ನಾನು ಅವನೇನೋ ಮೋಸ್ಟ್ಲಿ ಕನ್ಫ್ಯೂಸ್ ಆಗಿರಬೇಕು ಅಂತ ಅಂದ್ಕೊಂಡೆ. ಆದರೆ ಇವನು ಬಂದು ಅಕೀರಾ ಎಲ್ಲಿ ಅಂತ ಹುಚ್ಚಿನ ಥರ ಆಡ್ತಿದ್ದ. ನನಗೆ ಯಾವ ತಂಗಿನೂ ಇಲ್ಲ ಅಂತ ನಾನು ಎಷ್ಟು ಸತಿ ಹೇಳಿದ್ರು ಅವ್ನು ನನ್ನನ್ನು ನಂಬಲಿಲ್ಲ. ಆಮೇಲೆ ಇದ್ದಕ್ಕಿದ್ದ ಹಾಗೆ ನೀನು ಅಕೀರಾಗೇನೋ ಮಾಡ್ಬಿಟ್ಟಿದ್ಯಾ, ನೀನು ಅವಳನ್ನು ಕೊಂದುಬಿಟ್ಟಿದ್ಯಾ ಅಂತ ನನ್ನನ್ನು ಹೆದರ್ಸಕ್ಕೆ ಶುರು ಮಾಡ್ದ. ನನಗೆ ತುಂಬ ಭಯ ಆಗಕ್ಕೆ ಶುರು ಆಯಿತು. ಕೊನೆಗೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರು ಇವನಿಗೆ ಕರೆದು ವಾರ್ನ್ ಮಾಡಿದ್ರು. ಅದಾದ್ಮೇಲೆ ಇವನು ನನ್ನ ಹಿಂದೆ ಬರೋದು ನಿಲ್ಲಿಸ್ದ. ಮದುವೆ ಆಗಬೇಕು ಅಂತಲೂ ಯೋಚನೆ ಮಾಡ್ತಿದ್ವಿ. ಬಟ್ ಅದಷ್ಟು ಸುಲಭ ಇರಲಿಲ್ಲ. ಯಾಕಂದರೆ ಅಕೀರಾ ಕಂಪ್ಲೀಟ್ ಲೈಫ್ ಆರಿಕಾ ಕಂಟ್ರೋಲ್ನಲ್ಲಿತ್ತು. ಅವಳೆಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಎಲ್ಲದಕ್ಕೂ ಅವಳು ಪರ್ಮಿಷನ್ ತಗೊಳ್ಳೋ ಥರ ಇತ್ತು. ಆರಿಕಾ ಅವಳು ಸ್ವಾತಂತ್ರ್ಯನೇ ಕಿತ್ಕೊಂಡ್ಬಿಟ್ಟಿದ್ಲು. ಆರಿಕಾಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಮನೆ ಬಿಟ್ಟು ಆಚೆ ಬಂದಿದ್ಲು. ಬಟ್ ಅದೇಗೋ ಗೊತ್ತಿಲ್ಲ, ಮತ್ತೆ ಆರಿಕಾ ಹತ್ರ ಸಿಕ್ಕಾಕೊಂಡ್ರು. ಅವಳಿಗೆ ನಾವಿಬ್ರು ಜೊತೆಗಿರೋದು ಒಪ್ಪಿಗೆ ಇರಲಿಲ್ಲ. ಅವಳನ್ನ ಮೀರಿ ಏನಾದರೂ ಮಾಡಿದ್ರೆ ಆರಿಕಾ ಅವಳನ್ನ ಸಾಯ್ಸಕ್ಕೂ ಹಿಂದೆಟಾಕಲ್ಲ ಅಂತ ಹೇಳಿದ್ಲು. ನಾನು ಅಕೀರಾನ ಎಲ್ಲ ಕಡೆ ಹುಡುಕ್ತೆ ಸರ್, ಎಲ್ಲೂ ಸಿಗ್ಲಿಲ್ಲ.
ನ್ಯೂಸ್ ನೋಡಿದೆ. ಅವಳು ಗಂಡನ್ನೇ ಕೊಲೆ ಮಾಡಿದ್ದಾಳೆ ಅಂದರೆ ಅವಳ ತಂಗಿ ಕೊಲೆನೂ ಅವಳೇ ಮಾಡಿರ್ತಾಳೆ ಸರ್. ಐ ಆಮ್ ವೆರಿ ಶ್ಯೂರ್ ಶಿ ಇಸ್ ಡನ್ ಇಟ್ ಸರ್. ಇನ್ನೂ ಏನೂ ಪ್ರೂವ್ ಆಗಿಲ್ಲ. ಶೀಸ್ ಓನ್ಲಿ ಅ ಸಸ್ಪೆಕ್ಟ್. ಅವರಿಬ್ರು ಟ್ವಿನ್ಸು, ಅದರಲ್ಲೂ ನಿನ್ನ ಗರ್ಲ್ ಫ್ರೆಂಡ್ ಹಾಕಿರೋದು ಮರ್ಡರ್ ಆಗಿದೆ ಅಂತಿದೆಯಲ್ಲ, ಇಷ್ಟು ದಿವಸ ಎಲ್ಲಿದ್ಲವಳು? ಇಲ್ಲಿದ್ಲು ಸರ್. ಅಲ್ಲಿಗೆ ಒರಿತೀನಿ ಮಗನೇ. ಅವಳ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ದು. ಸರ್, ಅವಳದು ಅಂತ ಯಾವುದೇ ಜಾಗ ಅಂತ ಇರಲಿಲ್ಲ. ವಿ ಯೂಸ್ ಟು ಮೀಟ್ ಅಟ್ ಪಬ್ಸ್, ಕಾನ್ಸರ್ಟ್ಸ್ ಆ್ಯಂಡ್ ಎನಿ ಗಿಗ್ಸ್ ದಟ್ ಕೇಮ್ ಆರ್ ವೇ. ಅದಾದಮೇಲೆ ಹೋಟ್ಲು, ಲಾಡ್ಜು ಅಂತ ಉಳ್ಕೋತಾ ಇದ್ವಿ. ಎಲ್ಲೆಲ್ಲಿ ಸ್ಟೇ ಮಾಡ್ತಿದ್ರಿ? ಪರ್ಪಲ್ ರಾಕ್, ಪ್ರಕೃತಿ, ಬಾಲಾಜಿ, ಸಂಗಮ. ಸರ್, ಇವನು ಹೇಳಿದ ಜಾಗದಲ್ಲೆಲ್ಲ ಇವನು ಹೊಗಳ್ಕೊಂಡಿದ್ದಾನೆ. ಆದರೆ ಇವನ್ ಜೊತೆ ಇದ್ದ ಹುಡುಗಿ ಹೆಸರು ಮಾತ್ರ ನಂದಿನಿ, ಚಾಂದಿನಿ, ರೋಸ್, ಜೂಲಿಯಟ್ ಅಂತ ಯಾವ್ದ್ಯಾವ್ದು ಹೆಸರಿದೆ ಸರ್. ಏಯ್, ಅಕಿರಾ ಅಂತ ಹೆಸರು ಹೇಳಿ ಎಷ್ಟು ಜನ ಹುಡುಗಿರ ಜೊತೆ ಹೋಗಿದ್ಯೋ? ಇಲ್ಲ ಸರ್, ಅದೆಲ್ಲ ಅಕೀರಾನೆ. ಶಿ ವಾಸ್ ಅ ವೆರಿ ಕಲರ್ಫುಲ್ ಗರ್ಲ್. ಅವಳು ಪ್ರಪಂಚನ ತುಂಬ ವಿಭಿನ್ನವಾಗಿ ನೋಡ್ತಿದ್ಲು. ಅವಳು ಯಾವಾಗಲೂ ಹೇಳ್ತಿದ್ಲು, ನಾವೆಲ್ಲರೂ ಒಂದೇ ವ್ಯಕ್ತಿಯಾಗಿ ಹುಡ್ತೀವಿ, ಹಾಗೆ ಸಾಯ್ತೀವಿ. ಬಟ್ ಪ್ರತಿದಿನ ಒಂದೊಂದು ಹೊಸ ವ್ಯಕ್ತಿಯಾಗಿ ಬದುಕೋ ಅವಕಾಶ ಸಿಗುವಾಗ ವೈ ನಾಟ್? ಅವಳು ಇಟ್ಕೊಳ್ಳೋ ಹೆಸರಿಗೆ ತಕ್ಕಂತೆ ಸಖತ್ತಾಗಿ ರೆಡಿಯಾಗಿ ಬರ್ತಿದ್ಲು. ಇದರಲ್ಲಿ ಈ ಮಾರ್ಗ್ರೆಟ್ ಅದು ಅವಳೇ ಸರ್. ಆದ್ರೆ ಅವಳ ಜೊತೆಗೆ ಬೇರೆ ಯಾರೋ ಇದಾರಲ್ಲ? ಆ ರಾಮಾಚಾರಿ ನಾನೇ. ಅಕಿರಾ ಹೇಳಿದ್ದನ್ನ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ನೀವಿಬ್ರು ಒಂದು ಮನೆ ಮಾಡ್ಕೋಬೋದಿತ್ತಲ್ಲ? ಅಕಿರಾ ಹೇಳ್ತಿದ್ಲು, ಮನೆ ಮಾಡಿಕೊಂಡ್ರೆ ಆ ಒಂದು ಮನೆ ಮಾತ್ರ ನಮಗೆ ಸ್ವಂತ, ಇಲ್ಲಾಂದ್ರೆ ಈ ಜಗತ್ತೇ ನಮಗೆ ಸ್ವಂತ. ಮದುವೆ ಮಾಡ್ಕೊಳ್ಳೋ ಯೋಚನೆ ಇರ್ಲಿಲ್ವಾ? ಹೇಳೋ, ಮದುವೆ ಆದ್ರೆ ಒಬ್ಬನೇ ಗಂಡ, ಇಲ್ಲ ಅಂದ್ರೆ ಊರವರೆಲ್ಲ. ಸರ್, ನನ್ನ ಅಕಿರಾ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ ಸರ್. ಇಷ್ಟೋ ತನಕ ಗಿಟಾರ್ ಬಾರಿಸ್ತಿದ್ದ, ಈಗ ಪಿಟೀಲ್ ಕುಯ್ತಾ ಇದ್ದಾನೆ. ಪಿಟೀಲು 22ನೇ ತಾರೀಕು ರಾತ್ರಿ ನೀನೆಲ್ಲಿದ್ದೆ? ಅವಳನ್ನ ಎಲ್ಲ ಕಡೆ ಹುಡುಕಿ ಸಿಗ್ತಿದ್ದಕ್ಕೆ ನನ್ನೆಲ್ಲ ಹುಡ್ಕಕ್ಕೆ ಶುರು ಮಾಡಿದೆ. ಹಗಲು ಯಾವುದು, ರಾತ್ರಿ ಯಾವುದು ಅಂತ ತಿಳಿತಾನೆ ಇರಲಿಲ್ಲ. ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ಸರ್. ನೀನು ಯಾವತ್ತಾದ್ರೂ ಅವರಿಬ್ಬರನ್ನ ಜೊತೆಗೆ ನೋಡಿದ್ಯಾ? ಇಲ್ಲ ಸರ್, ಅಕಿರಾ ಸಿಗ್ತಾ ಇದ್ದಿದ್ದೆ ಆರಿಕಾಗ್ ಗೊತ್ತಾಗ್ದಂಗೆ. ಸರ್, ಇಲ್ಲಿವರೆಗೂ ಹುಡುಕಿರೋದ್ರಲ್ಲಿ ಆ ಥರ ಟ್ಯಾಕ್ಸಿ ಡ್ರೈವರ್ ಯಾರೂ ಸಿಕ್ಕಿಲ್ಲ ಸರ್. ಸರ್, ಅವರು ಗರ್ಭಿಣಿ ಬೇರೆ. ಒಲೆ ಹಚ್ಚಕ್ಕೆ ಹೋಗ್ಬೇಡಿ ಸರ್. ಸಂಜೆ ಕೊಲೆಯಾಗಿದ್ದ ಟೈಮು ಸುಮಾರು 10 ಗಂಟೆಯಿಂದ 1 ಗಂಟೆ ಇರ್ಬೋದು ಅಂತ ನಮ್ಮ ರಿಪೋರ್ಟ್ಸ್ ಹೇಳ್ತಾ ಇದೆ. ಹಿಸ್ ಥ್ರೋಟ್ ವಾಸ್ ಸ್ಲಿಟ್ ಬೈ ಅ ಶಾರ್ಪ್ ಆಬ್ಜೆಕ್ಟ್. ಆದರೆ ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ನಿಮ್ಮ ರೀಸೆಂಟ್ ಫಿಂಗರ್ ಪ್ರಿಂಟ್ಸ್ ಬಿಟ್ಟರೆ ಬೇರೆ ಯಾರ ಫಿಂಗರ್ ಪ್ರಿಂಟ್ಸು ಸಿಕ್ಕಿಲ್ಲ ನಮಗೆ. ಸಂಜೆ ಪ್ಯಾಂಟ್ ಪಾಕೆಟಲ್ಲಿ ನಿಮ್ಮ ಮನೆದು ಇನ್ನೊಂದು ಬೀಗ ಸಿಕ್ಕಿದೆ. ಅಂದರೆ ಸಂಜೆ ಬಂದು ಬಾಗಿಲು ಓಪನ್ ಮಾಡಿರಬೇಕು, ಅಥವಾ ಅವ್ರ ಜೊತೆನೋ ಅವ್ರ ಹಿಂದೆನೋ ಯಾರಾದರೂ ಬಂದಿರಬೇಕು. ಕೆಲವು ಆರ್ಟಿಫಿಷಿಯಲ್ ಹೇರ್ ಸ್ಟ್ಯಾಂಡ್ ಸಿಕ್ಕಿದೆ ನಮಗೆ. ನೀವು ಇಲ್ಲ ಸಂಜೆ ಯಾರಾದರೂ ವಿಗ್ ಯೂಸ್ ಮಾಡ್ತೀರಾ? ನನ್ನ ಚೈಲ್ಡ್ಹುಡ್ ಪೂರ್ತಿ ಗೊಂಬೆಗಳ ಜೊತೆನೇ ಕಳೆದಿರೋದು. ಅವೆಲ್ಲ ಇನ್ನೂ ಹಾಗೇನೇ ಇದೆ. ಅದರದ್ದೇನಾದರೂ ಇರ್ಬೋದಾ? ಅಲ್ಲ, ಪ್ರತಿದಿನ ಒಂದು ಹೊಸ ವ್ಯಕ್ತಿಯಾಗಿ ಬದುಕಕ್ಕೆ ಅವಕಾಶ ಸಿಗುತ್ತೆ ಅಂದರೆ ದೆನ್ ವೈ ನಾಟ್? ಏನು ಹೇಳ್ತಿದ್ದೀರಾ? ನಮಗೇನು ಅರ್ಥ ಆಗ್ತಿಲ್ಲ. ನಮಗೆ ಸಿಕ್ಕಿರೋ ಕೆಲವು ಹೊಸ ಮಾಹಿತಿಗಳು ನಿಮಗೆ ಈ ಪ್ರಶ್ನೆ ಕೇಳೋಕೆ ಮಾಡ್ತಾ ಇದೆ. ಐ ಆಮ್ ಸಾರಿ, ಆದರೆ ನಿಮ್ಮ ಮತ್ತೆ ಸಂಜಯ್ ನಡುವೆ ಸೆಕ್ಸ್ ಲೈಫ್ ಹೇಗಿತ್ತು? ದಿಸ್ ಇಸ್ ರಿಡಿಕ್ಯುಲಸ್. ಕೇಸ್ಗೂ ಅದಕ್ಕೂ ಏನು ಸಂಬಂಧ? ಎಷ್ಟೋ ಕ್ರೈಮ್ಸ್ಗೆ ಇದೇ ಮೂಲ ಆಗಿರುತ್ತೆ. ಸರಿಗಿಲ್ದಿರೋ ಸೆಕ್ಸ್ ಲೈಫ್ ಅಫೇರ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಸಂಬಂಧಗಳು ಹಾಳಾಗುತ್ತೆ. ಕೋಪ, ದ್ವೇಷ, ಸೇಡು. ಆ್ಯಂಡ್ ಇನ್ ದಿ ಎಂಡ್
Someone ends up being dead? ನಮ್ಮ ಮಧ್ಯೆ ಜಗಳ ಮನಸ್ತಾಪ ಇದ್ದಿದ್ದು ನಿಜ. ಹಾಗೆ ಪ್ರೀತಿ ಸಂತೋಷನೂ ಇತ್ತು. ಆಫ್ಟರ್ ಬೀಯಿಂಗ್ ಮ್ಯಾರಿಡ್ ಫಾರ್ ಸಚ್ ಅ ಲಾಂಗ್ ಟೈಮ್ ಪ್ರಯಾರಿಟೀಸ್ ಚೇಂಜ್. ಸೆಕ್ಸ್ ಅನ್ನೋದು 10ರಲ್ಲಿ ಒಂದು ವಿಷಯ ಆಗಿತ್ತು ಅಷ್ಟೇ. ಬೇರೆ ಕಡೆ 10ರಲ್ಲಿ ಒಂದಾಗಿರೋದು ಇಲ್ಲ ಅದೊಂದೇ ಯಾಕೆ ಆಗಿರಬಾರ್ದು? ಇಲ್ಲ, ಸಂಜಯ್ ಮೋಸ ಮಾಡೋನೇ ಆಗಿದ್ರೆ ಇನ್ನೊಬ್ರಿಗೆ ಮೋಸ ಮಾಡಿ ನನ್ನ ಜೊತೆ ಇರ್ತಾನೆ ಹೊರತು ನನಗ್ ಮೋಸ ಮಾಡಿ ಇನ್ನೊಬ್ರ ಜೊತೆ ಇರಲ್ಲ. ನಾನು ಕೇಳ್ತಾ ಇರೋದು ಸಂಜಯ್ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ವಾಟ್ ಡು ಯು ಮೀನ್? ಯು ಹ್ಯಾಡ್ ಪ್ರಾಬ್ಲಮ್ಸ್ ಇನ್ ಯೋರ್ ಮ್ಯಾರೇಜ್ ಆ್ಯಂಡ್ ಯು ಹೇಟ್ ಬೀಯಿಂಗ್ ಅಲೋನ್. ಕರೆಕ್ಟ್ ಟೈಮಿಗೆ ಮ್ಯಾಥ್ಯೂಸ್ ಸಿಗ್ತಾ ಈಸಿಯಾಗಿ ಅವನ್ನ ಮ್ಯಾನಿಪುಲೇಟ್ ಮಾಡಿ ನಿಮ್ಮ ಒಟ್ಟಿತನ ದೂರ ಮಾಡ್ಕೊಂಡ್ರಿ. ಆದರೆ ಯಾವಾಗ ಅವ್ನು ಸೀರಿಯಸ್ ಆಗಿ ಮದುವೆಗಿದ್ವಿ ಅಂತ ಒಂದು ಅವಳಿ ಜೋಡಿ ಕತೆ ಕಟ್ಟಿ ಹಾಕಿರ ಮ್ಯಾಥ್ಯೂ ಲೈಫ್ ಇದ್ದ ಜಸ್ಟ್ ಲೈಕ್ ದ್ಯಾಟ್. ಆದರೆ ಈಗ ನಾನು ಹುಡುಕ್ತಿರೋದು ಏನಂದ್ರೆ ಇದೆಲ್ಲ ಈ ಕೇಸಿಗೆ ಕನೆಕ್ಟ್ ಆಗಿದೆ ಅಂತ ಹುಡುಕ್ತಾನೆ ಇರ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಕತೆ ಕಟ್ತಿರೋದು ನಾನಲ್ಲ, ನೀವು. ನಿಮ್ ಮುಂದೆ ನಾನು ಇದೀನಿ ಅಂತ ನೀವು ನನ್ನ ಮೇಲೆ ಫೋಕಸ್ ಮಾಡ್ತಿದ್ದೀರಾ. ಸ್ವಲ್ಪ ನಿಮ್ ಫೋಕಸ್ನ ಶಿಫ್ಟ್ ಮಾಡಿ ನೋಡಿ. ಅವತ್ತು ನಾನು ಬೆಂಗಳೂರಲ್ಲೇ ಇರ್ಲಿಲ್ಲ ಅಂತ ಎಷ್ಟು ಸರಿ ಹೇಳಿ? ಅದಿನ್ನೂ ಪ್ರೂವ್ ಆಗಿಲ್ಲ. ಪ್ರೂವ್ ಆಗೋದು ಇಲ್ಲ. ಯಾಕಂದ್ರೆ ನನ್ನನ್ನೇ ಅಪರಾಧಿ ಅಂತ ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಒಂದು ಸಲ ನಾನು ಹೇಳೋದನ್ನ ನಂಬಿ ಹುಡುಕಿ, ಖಂಡಿತ ನಿಮಗೆ ಪ್ರೂಫ್ ಸಿಗತ್ತೆ. ಎದುರುಗಡೆ ಇರೋರ್ನ ನೀವು ನಂಬಿಲ್ಲ ಅಂದ್ರೆ ಅವ್ರು ಹೇಳ್ತಿರೋ ನಿಜಾನೂ ನಿಮಗೆ ಸುಳ್ಳು ಅನ್ಸುತ್ತೆ. ಹಾಗೆ ಅವ್ರು ಹೇಳೋದನ್ನೆಲ್ಲ ನಂಬ್ತಿದ್ರೆ ಅವ್ರು ಹೇಳೋ ಸುಳ್ಳೆಲ್ಲ ನಿಜ ಅನ್ಸುತ್ತೆ. ಮ್ಯಾಥ್ಯೂಗಾಯ್ತಲ್ಲ ಹಾಗೆ. ಸೊ ವೈ ನಾಟ್ ವಿ ಜಸ್ಟ್ ರಿಲೈ ಆನ್ ದಿ ಎವಿಡೆನ್ಸಸ್? ಹಾಗಾದ್ರೆ ಪ್ರೂವ್ ಮಾಡಿ. ನಾನು ಮೈಸೂರಿಗೆ ಹೋಗಿಲ್ಲ ಅಂತ ಪ್ರೂವ್ ಮಾಡಿ. ಮ್ಯಾಥ್ಯೂ ಜೊತೆ ಇದ್ದಿದ್ದು ನಾನೇ ಅಂತ ಪ್ರೂವ್ ಮಾಡಿ. ಸಂಜಯ್ನ ಕೊಂದಿದ್ದು ನಾನೇ ಅಂತ ಪ್ರೂವ್ ಮಾಡಿ. ಸಂಜಯ್ನ ಯಾವಾಗ ಸ್ಥಿತಿಯಲ್ಲಿ ನೋಡಿದ್ನೋ ನಾನು ಆಗ್ಲೇ ಸತ್ತೋದೆ. ನಾನು ಉಸಿರಾಡ್ತಿರೋದಕ್ಕೂ ಒಂದೇ ಕಾರಣ, ಬಿಕಾಸ್ ಅ ಪಾರ್ಟ್ ಆಫ್ ಸಂಜಯ್ is still growing inside me. ನೀವ್ ಪ್ರೂವ್ ಮಾಡಿದ್ರೆ ನೀವ್ ಶಿಕ್ಷೆ ಕೊಡ್ಬೇಕಾಗಿಲ್ಲ ನನಗೆ. I'll do it myself. ಸರ್, ಎಕ್ಸ್ಕ್ಯೂಸ್ ಮೀ. ಸರ್, ಅವ್ರು ಅವತ್ತು ರಾತ್ರಿ ಮೈಸೂರಿನಲ್ಲಿ ಇದ್ದಿದ್ದು ವೆರಿಫೈ ಆಗಿದೆ. ಗಾಡಿ ನಂಬರು KA09PK0305. ಡ್ರೈವರ್ ಸಿಕ್ಕಿದ್ದಾನೆ. ಇವ್ರನ್ನ ಐಡೆಂಟಿಫೈ ಕೂಡ ಮಾಡಿದ್ದಾನೆ ಸರ್. ಒಂದೇ ಸತಿ ನೋಡಿದವ್ರನ್ನ ಹೇಗೆ ಐಡೆಂಟಿಫೈ ಮಾಡ್ತಾನೆ? ಸರ್, ನಾನು ಅದನ್ನೇ ಕೇಳಿದೆ ಸರ್. ರಾತ್ರಿ 11-11:30 ಲೇಡಿ ಒಬ್ಬರೇ ಡ್ರೈವ್ ಮಾಡ್ಕೊಂಬಂದಿದ್ರು. ಅದು ಅಲ್ಲದೆ ಸೈಡಲ್ಲಿ ನಿಂತಿರೋ ಗಾಡಿಗೆ ಬಂದು ಯಾರಾದರೂ ಗೊತ್ತಾರಾ? ಪ್ರೆಗ್ನೆಂಟ್ ಬೇರೆ, ನನಗೆ ಭಯ ಆಗೋಯ್ತು ಅಂತ ಸರ್. ಇವ್ನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀವೇ ಇವನಿಗೆ ಅಯ್ಯೋ ಪಾಪ ಅನ್ನೋದು. ನೀವು ಹೂವನ್ನೇ ಈ ನನ್ನ ಮಗನಿಗೆ ಹರಪಳ್ಳಿ ಗೂಟ ಹೊಡೆದು ನೆತ್ತಿಗೆ ಹತ್ತಿರೋ ನಶೆ ಎಲ್ಲ ಇಳಿಸ್ಬಿಡ್ತೀನಿ. ಹೌದು ಸರ್, ಹೌದು. ನಾನು ಡ್ರಗ್ಸ್ ಮಾಡ್ತಿದ್ದೆ. ಆದರೆ ಅವಳು ಸಿಕ್ಕಾದ್ಮೇಲೆ ಎಲ್ಲ ಬಿಟ್ಬಿಟ್ಟೆ ಸರ್. ಕೇಸ್ ಹಾಕ್ತೀರಾ? ಹಾಕಿ ಸರ್, ನನಗೇನಾದರೂ ಪರವಾಗಿಲ್ಲ ಸರ್. ನಾನೇ ಒಪ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ. ಆದರೆ ಆ ರಾಕ್ಷಸಿನ ಮಾತ್ರ ಸುಮ್ಮನೆ ಬಿಡಬೇಡಿ ಸರ್. ನಾನು ಪ್ರೂವ್ ಮಾಡ್ತೀನಿ ಸರ್, ಅಕಿರಾ ಆರಿಕಾ ಬೇರೆ ಬೇರೆ ಅಂತ. ಅಂಡ್ ಇಟ್ಸ್ ಕನೆಕ್ಟೆಡ್ ಟು ದಿಸ್ ಕೇಸ್ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ಪ್ಲೀಸ್ ಸರ್, ಒಂದು ಚಾನ್ಸ್ ಕೊಡಿ ಸರ್. ಟ್ರಸ್ಟ್ ಮೀ ಸರ್. ಸರ್, ರಾತ್ರಿ 1-2 ಪೆಗ್ ಜಾಸ್ತಿ ಆದರೆ ನನಗೆ 2 ಕಾಣುತ್ತೆ. ಅಂಥದ್ರಲ್ಲಿ ಅವನಿಗೆ 4 ಕಂಡ್ರು ಕಡಿಮೆನೆ. ಮೇಡಮ್ ಅವರು ಮೈಸೂರಿಗೆ ಹೋಗಿದ್ದು ವೆರಿಫೈ ಆಗಿದೆ ಅಂದಮೇಲೆ ನೀವು ಯಾಕೆ ಅವ್ರನ್ನ ನಂಬ್ತಾ ಇಲ್ಲ? ಕ್ಷಮಿಸಿ ಸರ್, ನೀವು ಮಾಡ್ತಾ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಆರಿಕಾ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗಿಂದ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ಲು. ಆದರೆ ಮ್ಯಾಥ್ಯೂ ಬಂದಾಗಿಂದ ತಾಳ್ಮೆ ಕಳ್ಕೊಂಡಿದ್ದಾಳೆ. ಮ್ಯಾಥ್ಯೂ ಸರಿ ಇಲ್ಲದೇನೆ ಇರ್ಬೋದು,
ಆದರೆ ಒಂದು ಸುಳ್ಳು ಹೇಳ್ತಾ ಇಲ್ಲ. ಹಾರಿಕಾ ಸರಿನೇ ಇರ್ಬೋದು, ಆದರೆ ಅವಳು ಏನೋ ಮುಚ್ಚಿರ್ತಿದ್ದಾಳೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಏಯ್ ಬಾರೋ. ಏನೋ ವೆರಿಫೈ ಮಾಡಬೇಕು ಅಂತ ಹೇಳಿ ತಾನೇ ಕರ್ಸಿದ್ರಿ ನನ್ನ. ಮತ್ತೆ ಇವನನ್ನ ಯಾಕೆ ಕರ್ಸಿದ್ರಿ ಇಲ್ಲಿ? ವೆರಿಫೈ ಮಾಡೋದಕ್ಕೆ ಒಂದು ಸಹಾಯ ತಗೊಳ್ತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್. ನೀವು ಗಿಟಾರ್ ಪ್ಲೇ ಮಾಡಬೇಕಷ್ಟೆ. ನಾನು ಯಾಕೆ ಮಾಡಬೇಕು? ನಾನು ಮಾಡಲ್ಲ. ಮಾಡಲ್ಲ ಅಲ್ಲ ಸರ್, ಬರಲ್ಲ. ನಾನು ನಿಮ್ಮ ಬ್ಯಾಕ್ಗ್ರೌಂಡ್ನ ಕಂಪ್ಲೀಟಾಗಿ ವೆರಿಫೈ ಮಾಡಿದ್ದೀನಿ. ನನಗೆ ಗೊತ್ತು ನೀವೊಬ್ಳೆ ಮಗಳು ಅಂತ. ಆದರೆ ಇವನು ಹೇಳ್ತಿದ್ದಾನೆ ನಿಮಗೆ ಅಕಿರಾ ಅಂತ ಒಬ್ಳು ತಂಗಿ ಇದ್ದಾಳೆ, ಅವಳಿಗೆ ಗಿಟಾರ್ ಪ್ಲೇ ಮಾಡೋದಕ್ಕೆ ಬರುತ್ತೆ, ನಿಮಗೆ ಬರಲ್ಲ ಅಂತ. ಸೊ ಜಸ್ಟ್ ಟು ಕ್ಲಿಯರ್ ಆಲ್ ದಿಸ್ ಕನ್ಫ್ಯೂಷನ್ಸ್ ಒಂದ್ಸಲ ನುಡಿಸ್ಬಿಡಿ. ಇವನು ಹೇಳ್ದ ಅಂತ ನನ್ನನ್ನು ಯಾವುದೋ ಟೆಸ್ಟ್ ಸಬ್ಜೆಕ್ಟ್ ಥರ ಯೂಸ್ ಮಾಡ್ತಾ ಇದ್ದೀರಾ. ನಾಳೆ ಇನ್ನೊಬ್ರು ಇನ್ನೇನೋ ಹೇಳ್ತಾರೆ. ಪ್ರತಿ ಸತಿ ನನ್ನ ಇಟ್ಕೊಂಡು ಟೆಸ್ಟ್ ಮಾಡ್ತಾನೆ ಇರ್ತೀರಾ. ಹೌ ಇಸ್ ದಿಸ್ ಈವನ್ ಕನೆಕ್ಟೆಡ್ ಟು ದ ಕೇಸ್? ನೀವು ಪ್ಲೇ ಮಾಡಿಲ್ಲ ಅಂದರೆ ಕೇಸಿಗೆ ಕನೆಕ್ಟ್ ಆಗುತ್ತೆ. ಸರ್, ನೀವು ಎಷ್ಟೆಲ್ಲ ಕೇಳಿದ್ರು ಯಾವ್ದಾನ ಕಾರಣ ಕೊಟ್ಟು ಅವಾಯ್ಡ್ ಮಾಡಕ್ ನೋಡ್ತಾಳೆ ಸರ್. ಇವಳು ಪ್ಲೇ ಮಾಡಕ್ ಚಾನ್ಸೇ ಇಲ್ಲ ಸರ್. ಹೌದು, ನನಗೆ ಗಿಟಾರ್ ಪ್ಲೇ ಮಾಡಕ್ ಬರಲ್ಲ. ಏನಿವಾಗ? ನಿಮ್ಮ ಮನೇಲಿ ಇನ್ಯಾರು ಗಿಟಾರ್ ಪ್ಲೇ ಮಾಡೋರಿದ್ರು ಅಂತ ಪ್ರೂವ್ ಆಗುತ್ತೆ. ಹೇಗೆ? ಈ ಗಿಟಾರ್ ನಿಮ್ಮ ಮನೆ ಅಟ್ಟದ ಮೇಲೆ ಸಿಕ್ಕಿದ್ದು. ಹೌದು, ಬಟ್ ದಟ್ ಡಸಂಟ್ ಮೀನ್ ಐ ಕ್ಯಾನ್ ಪ್ಲೇ. ಇದೊಂದು ಶೋ ಪೀಸ್ ಅಷ್ಟೇ. ಇರ್ಬೋದು, ಆದರೆ ಶೋ ಪೀಸ್ ಇದಲ್ಲ. ಸರ್, ಸ್ಟ್ರಿಂಗ್ಸ್ ವೇರ್ ಔಟ್ ಆಗಿದೆ ಸರ್, ಆದರೆ ರಸ್ಟ್ ಆಗಿಲ್ಲ ಸರ್. ಈ ಸ್ಟ್ರಿಂಗ್ಸು ಫ್ರೆಟ್ ಬೋರ್ಡ್ ಮಧ್ಯ ಏನು ಟೆನ್ಷನ್ ಇದೆ ಕರೆಕ್ಟ್ ಆಗಿದೆ ಸರ್. ದಟ್ ಮೀನ್ಸ್ ದ ಗಿಟಾರ್ ಇಸ್ ಇನ್ ಪರ್ಫೆಕ್ಟ್ ಟ್ಯೂನ್ ಸರ್. ಧೂಳ್ ಬೇರೆ ಇಲ್ಲ ಸರ್. ಇದು ನಿಮ್ಮ ಮಟ್ಟದ ಮೇಲೆ ಸಿಕ್ಕಿದ್ದು. ಎಕ್ಸ್ಟ್ರಾ ಪೇರ್ ಆಫ್ ಸ್ಟ್ರಿಂಗ್ಸ್ ಸರ್. ರೆಗ್ಯುಲರ್ ಆಗಿ ಪ್ಲೇ ಮಾಡೋರು ಮಾತ್ರ ಎಕ್ಸ್ಟ್ರಾ ಪೇರ್ ಆಫ್ ಸ್ಟ್ರಿಂಗ್ಸ್ ಇಟ್ಕೊಂಡಿರ್ತಾರೆ ಸರ್. ಐ ನೋ ಯು ಕ್ಯಾನ್ ಪ್ಲೇ. ಮಾಡ್ಬಿಡಿ ಸರ್. ನಾ ಹೇಳಲಿಲ್ವಾ ಅಕಿರಾನೇ ಬೇರೆ ಆರಿಕಾನೇ ಬೇರೆ ಅಂತ? ಸರ್, ಅಕಿರಾ ವಾಸ್ ಬಾರ್ನ್ ಟು ಪ್ಲೇ ದ ಗಿಟಾರ್ ಸರ್. ಇವಳು ಗಿಟಾರ್ ಹಿಡ್ಕೊಳ್ಳೋಕ್ಕೂ ಬರಲ್ಲ ಸರ್. ನಿಶ್ಚಿಂತೆ ನಗು ನಿನದಾಗಲಿ ಮಲಗಿನ್ನ ಮಗು ಬೆಳಗಾಗಲಿ ದೂರಿ. ಮ್ಯಾಥ್ಯೂ ಸರ್, ಅಕಿರಾ ಸರ್ ಇದು. ಮ್ಯಾಥ್ಯೂ, ಹುಟ್ಟಿದ ಅವಳು ಹಾಡು ಸರ್. ಇದು ನನ್ನ ಅಕಿರಾ ಸರ್. ಬರೀ ಅವಳಿಂದ ಮಾತ್ರ ಈ ಗಿಟಾರ್ ಪ್ಲೇ ಮಾಡಕ್ಕಾಗ. ಹೇ, ನಿನ್ನ ಕೊನೆ ಸಲ ಹೇಳ್ತಾ ಇದ್ದೀನಿ, ಪ್ರೀತಿ ಕಳ್ಕೊಂಡಾಗ ನೋವು ಮರೆಯೋದಕ್ಕೆ ಒಂದು ಹೆಗಲ್ ಬೇಕಿತ್ತು. ಆ ಹೆಗಲ್ ಮಾತ್ರ ನೀನಾಗಿದ್ದೆ, ಪ್ರೀತಿ ಅಲ್ಲ. ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಯು ಹ್ಯಾವ್ ಟು. ಆದರೆ
ಆ ಕಿರ ಆರಿಕಾ ಅನ್ಕೊಂಡು ಮತ್ತೆ ನಾನು ಕೇಸ್ಗಾಗ್ಲಿ ಅವ್ರಿಗಾಗ್ಲಿ ತೊಂದರೆ ಕೊಟ್ರೆ ಬಾಲಕೃಷ್ಣ ನಡಿಯ ನನ್ನ ಮಗನೇ. ನನಗೆ ಸಂಜೆನ ಕಳ್ಕೊಂಡಿರೋ ನೋವಿಗಿಂತ ಇನ್ವೆಸ್ಟಿಗೇಷನ್ ಅನ್ನೋ ಹೆಸರಲ್ಲಿ ಕೊಡ್ತಿದ್ದೀರಲ್ಲ ನೋವು, ನನಗೆ ಅದು ಸಹಿಸಕ್ಕಾಗ್ತಿಲ್ಲ. ಮಾ, ಕಾಫಿ ಸೂಪರ್ ಸ್ಟ್ರಾಂಗ್, ನಿನ್ ಥರನೇ. ಥ್ಯಾಂಕ್ ಯು. ಹಲೋ ಸರ್, ಸಂಜಯ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಕ್ಯಾನ್ ವಿ ಮೀಟ್? ಸಿಡ್, ಕೆಲವು ಸಾಧಾರಣವಾದ ವಿಷಯಗಳು ಕೂಡ ನಾವು ಅದನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಒಳ್ಳೆ ಮಜಾ ಕೊಡುತ್ತೆ. ಐ ವಿಲ್ ಶೋ ಯು. ಮೊದಲು ರ್ಯಾಪರ್ನ ಕಂಪ್ಲೀಟಾಗಿ ತೆಗೆದುಬಿಡಿ. ಸಂಜೆ ಎಷ್ಟು ಕ್ಯಾಶ್ ಡ್ರಾ ಮಾಡ್ಕೊಳೋದಾ? ಅರೌಂಡ್ 5 lakhs ಸರ್. ಆ್ಯಕ್ಚುಲಿ ಸಂಜಯ್ ಕ್ಲೈಂಟ್ಸ್ಗೆ ಪೇ ಮಾಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಓಕೆ, ಹೀಗೆ ಟ್ವಿಸ್ಟ್ ಮಾಡಿ ಕ್ರೀಮ್ ಮೇಲೆ ಇಡಿ. ಓಹ್, ನೈಸ್. ಎಲ್ಲ ಕಡೆ ಕರೆಕ್ಟಾಗಿ ಚೆಕ್ ಮಾಡಿಸಿದ್ರಾ? ಎಸ್. ಎಂಜಾಯ್. ಥ್ಯಾಂಕ್ ಯು. ಹಾಗಾದರೆ ದುಡ್ಡನ್ನ ಮನೆಗೆ ತೊಗೊಂಡೋಗಿರ್ಬೇಕಲ್ಲ? ಹೌದು, ಒಂದು ಬ್ಲ್ಯಾಕ್ ಬ್ರೀಫ್ ಕೇಸ್ನ ಮನೆಗೆ ತಂದಿದ್ದ. ಇಲ್ಲೇ ಟಿ ವಿ ಸ್ಟ್ಯಾಂಡ್ ಪಕ್ಕದಲ್ಲಿ ಇಟ್ಟಿದ್ದ. ಆದರೆ ನಾನು ಮೈಸೂರಿಂದ ಬಂದಾಗ ಅದಲ್ಲಿರಲಿಲ್ಲ. ಎಲ್ಲ ಕಡೆ ಚೆಕ್ ಮಾಡಿಸಿ ಸರ್. ಅನ್ಯೂಶುವಲ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಡೆಪಾಸಿಟ್ಸ್, ಹಾಗೆ ಬ್ಯಾಂಕಲ್ಲಿ ಚೆಕ್ ಮಾಡಿ. ಮಾರ್ಕ್ ಬಿಲ್ಸ್ ಆಗಿದ್ರೆ ಅದನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಸರಿ ಸರ್. ಆ ಪಬ್ ಹತ್ರ ಜಗಳ ಆಗಿತ್ತಲ್ಲ, ಅವ್ರನ್ನೆಲ್ಲ ಕರೆಸಿ ಸ್ಟೇಟ್ಮೆಂಟ್ಸ್ ತಗೊಂಡ್ರಾ? ಹಾಂ ಸರ್, ತಗೊಂಡಿದ್ದೀವಿ. ಆ ಸ್ಟೇಟ್ಮೆಂಟ್ಸ್ ತಗೊಂಬನ್ನಿ. ಸರಿ ಸರ್. ಹಾಗೆ ಅವ್ರನ್ನೆಲ್ಲ ಮತ್ತೆ ಬರೋಕ್ಕೆ ಹೇಳಿ, ನಾನು ನೋಡಬೇಕು. ಓಕೆ ಸರ್. ಹಾಗಾದರೆ ಸಂಜಯ್ನ ದುಡ್ಡುಗೋಸ್ಕರ ಇರ್ಬೋದು. ಆದಷ್ಟು ಬೇಗ ಹಿಡಿತೀವಿ. ಆ್ಯಂಡ್ ಸಾರಿ ಟು ಗೋ ಥ್ರೂ ಆಲ್ ದಿಸ್. ಇಟ್ಸ್ ಓಕೆ, ಯು ಜಸ್ಟ್ ಡೂಯಿಂಗ್ ಯೋರ್ ಜಾಬ್. ಸ್ಟವ್ ಮೇಲೆ ನಿಮ್ಮ ಸೂಪ್ ರೆಡಿ ಇದೆ ಅನ್ಸುತ್ತೆ. ಇನ್ನೊಂದು 2 ನಿಮಿಷ ಬಿಟ್ಟರೆ ಹಲ್ವಾ ಆಗಿಬಿಡುತ್ತೆ. ಚೆಕ್ ಮಾಡಿ. ಸಾರಿ, ಐ ಗೆಟ್ ಇಟ್. ಸ್ಮೆಲ್ಸ್ ಗುಡ್. ಥ್ಯಾಂಕ್ ಯು. ನಿಮಗೆ ಹೇಗೆ ಕುಕ್ಕಿಂಗಲ್ಲಿ ಇಷ್ಟೊಂದು ಇಂಟ್ರೆಸ್ಟ್? ನೀವು ಮುಂಚೆ ಏನಾದರೂ ಶೆಫ್ ಆಗಬೇಕು ಅಂದ್ಕೊಂಡಿದ್ರಾ? ಇಟ್ಸ್ ಜಸ್ಟ್ ಅ ಸ್ಮಾಲ್ ಮೈಂಡ್ ಎಕ್ಸಸೈಸ್. ಅಡುಗೆ ಮಾಡೋದಕ್ಕೂ ಕೇಸ್ ಸಾಲ್ವ್ ಮಾಡೋದಕ್ಕೂ ಒಂದು ಸಂಬಂಧ ಇದೆ. ಥ್ಯಾಂಕ್ ಯು. ಯಾವುದೇ ಒಂದು ಇಂಗ್ರೀಡಿಯೆಂಟ್ ಜಾಸ್ತಿ ಅಥವಾ ಕಡಿಮೆ ಆದರೂ ಟೇಸ್ಟ್ ಹಾಳಾಗುತ್ತೆ. ಪ್ರತಿಯೊಂದು ಪದಾರ್ಥನೂ ಸರಿಯಾದ ಸಮಯಕ್ಕೆ ಸರಿಯಾದ ಅಳತೆಯಲ್ಲಿ ಹಾಕಿದ್ರೆ ಮಾತ್ರ ರುಚಿಯಾದ ಅಡುಗೆ ತಯಾರಾಗೋದು. ಹಾಗೆ ಕೇಸ್ ಕೂಡ ಪ್ರತಿಯೊಂದು ಎವಿಡೆನ್ಸ್, ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಟೈಮಿಗೆ ಸಿಕ್ಕಿದ್ರೆ ಮಾತ್ರ ಕೇಸ್ನ ಸಾಲ್ವ್ ಮಾಡೋಕ್ಕಾಗೋದು. ಸೊ ಇಫ್ ಯು ಕ್ಯಾನ್ ಕ್ರ್ಯಾಕ್ ದ ರೆಸಿಪಿ, ಯು ಕ್ಯಾನ್ ಕ್ರ್ಯಾಕ್ ದ ಕೇಸ್. ಇಂಟ್ರೆಸ್ಟಿಂಗ್. ರಾಜೇಂದ್ರ, ಇವತ್ತು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿತ್ತಲ್ಲ ಆ ಥೆಫ್ಟ್ ಕೇಸು, ಆ ಫೈಲ್ ತಂದೇನಾ? ಸರ್, ಆ ಫೈಲು ಸುರೇಶ್ ಕೊಟ್ಟನಲ್ಲ, ನಿಮಗೆ ಕೊಟ್ಟಿಲ್ವಾ? ಅವನದು ಇವತ್ತು ನೈಟ್ ಡ್ಯೂಟಿ. ಅವನಿಗೆ ಯಾಕೋ ಫೈಲ್ ಕೊಟ್ಟೆ? ರಾಜೇಂದ್ರ ಸರ್, ಅವತ್ತು ಆರಿಕಾ ಮನೆಗೆ ಕೊರಿಯರ್ ಬಂತು ಅಂತ ತಂದ್ಕೊಟ್ರಲ್ಲ, ಅವತ್ತು ನೀವು ಸ್ಟೇಷನಲ್ಲೇ ಇದ್ರಿ, ನಿಮ್ಮ ಕೈಗೆ ಹೇಗೆ ಸಿಕ್ತು?
ಸರ್ ಕೊರಿಯರ್ ಬಂದಿದ್ದು ಹಿಂದಿನ ದಿನ ರಾತ್ರಿ. ಅವ್ರ ಮನೆ ಹತ್ರ ನೈಟ್ ಡ್ಯೂಟಿ ಮಾಡಿದ್ದು ಸುರೇಶ್. ಬೆಳಗ್ಗೆ ಬಂದು ಸೈನ್ ಹಾಕುವಾಗ ಕೊಟ್ಟೋದ. ಸುರೇಶ್, ಕೊರಿಯರ್ ಎಷ್ಟು ಗಂಟೆಗೆ ತಗೊಂಡ್ರಿ? ಅವತ್ತಿನ ರಾತ್ರಿ 8:30 ಹೆಂಗೆ ಸಿಕ್ತು ಸರ್? 8:30 ರಾತ್ರಿಗ? ಹೌದು ಸರ್, ನಮ್ಮ ಮನೆ ಅಲ್ಲೇ ಹತ್ರದಲ್ಲಿರೋದು. ಮನೆಗೆ ಹೋಗ್ತಾ ಹಂಗೆ ಕೊಟ್ಟು ಹೋಗ್ತಿದ್ದೆ. ಇದು ವೀಕ್ಲಿ ಮ್ಯಾಗ್ಝಿನ್ ಅಂದ್ರೆ ಹಿಂದಿನ ವಾರ ಕೂಡ ಡೆಲಿವರ್ ಆಗಿರ್ಬೇಕಲ್ಲ? ಸರ್, 22ನೇ ತಾರೀಕು ಕೊಲೆಯಾದ ರಾತ್ರಿ ಅಲ್ವಾ? ಅವತ್ತಿನ ರಾತ್ರಿ ಎಷ್ಟು ಗಂಟೆಗೆ ಡೆಲಿವರ್ ಮಾಡಿದೆ? ಅವತ್ತು 8:08 ಡೆಲಿವರಿ ಕೊಟ್ಟೆ ಸರ್. ಮನೇಲಿ ಯಾರಾದ್ರೂ ಇದ್ರಾ? ಆರಿಕಾ ಮೇಡಮ್ ಇದ್ರು ಸರ್. ನೀನು ಅವ್ರನ್ನ ನೋಡಿದ್ಯಾ? ಇಲ್ಲ ಸರ್, ನೋಡ್ಲಿಲ್ಲ. 1-2-3 ಸತಿ ಬೆಲ್ ಮಾಡಿದೆ, ಅಲ್ಲೇ ಇಟ್ಟೋಗು ಅಂತ ಒಳಗಿಂದಾನೆ ಅಂದ್ರು ಸರ್. ಮತ್ತೆ ಅವರೇ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತಿದ್ಯಾ? ಅವ್ರ ವಾಯ್ಸ್ ನಂಗೆ ಗೊತ್ತಿದೆ ಸರ್. ಎಷ್ಟು ದಿನದಿಂದ ಡೆಲಿವರಿ ಕೊಡ್ತಿದ್ದೀನಿ. ಅದು ಅವ್ರೊಬ್ರೆ ಸರ್, ಹೆಸರಿಟ್ಟು ಶಿವು ಅಂತ ನನ್ನ ಕರೆಯೋದು. ಪ್ರತಿಯೊಂದು ಕ್ರೈಮ್ ಹಿಂದೆನೂ 2 ಮೈಂಡ್ ಇರುತ್ತೆ. ಒಂದು ಸ್ಟ್ರಾಂಗ್ ಮೈಂಡ್, ಅದು ಎದುರುಗಡೆ ಇರುತ್ತೆ. ಎಲ್ಲ ಕಡೆ ವಿಚಾರಿಸಿದ್ದೀನಿ, ಯಾರು ಇನ್ನೊಂದು ವೀಕ್ ಮೈಂಡ್, ಅದು ಹಿಂದೆ ಬಚ್ಚಿಟ್ಕೊಂಡಿರುತ್ತೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಅವನು ಖುಷಿಯಾಗಿರ್ಲಿಲ್ಲ. ಯಾವುದೋ ಕಾರಣಕ್ಕೆ ಒಳಗೊಳಗೆ ಕೊರತೆ. ಬಾಡಿ ನಿಮ್ಮನೆ ಬೇಸ್ಮೆಂಟ್ ಅಲ್ಲಿ ತಾನೇ ಸಿಕ್ಕಿದ್ದು. ಪ್ರೆಗ್ನೆಂಟ್ ಆಗಲ್ಲ ಅಂದ್ಮೇಲೆ ಕ್ಲೋಸ್ ದಿಸ್ ಕೇಸ್ ಇಮಿಡಿಯೇಟ್ಲಿ. All this is driving me crazy. ಆಕ್ಚುಲಿ ಸಂಜಯ್ ಕ್ಲೈಂಟ್ಸ್ಗೆ ಪೇ ಮಾಡಬೇಕಾಗಿತ್ತು. ಸಂಜಯ್ನ ಕೊಂದಿದ್ದು 22ನೇ ತಾರೀಕು ಕೊಲೆಯಾದ ರಾತ್ರಿ ಅಲ್ವಾ? How is this even connected to the case? ಸ್ವಲ್ಪ ನಿಮ್ ಫೋಕಸ್ ನ ಶಿಫ್ಟ್ ಮಾಡಿ. ಅವಳಿ ಚೌಳಿ ಸರ್. ಹುಡುಕ್ಲಿ ಬಸ್ ಸ್ಟ್ಯಾಂಡ್, ಖಂಡಿತ ನಿಮಗೆ ಪ್ರೂಫ್ ಸಿಗುತ್ತೆ. ಇದು ಒಂದು ಕೊಲೆ ಅಲ್ಲ ಕತೆ ಸರ್. ಕಟ್ತಿರೋದು ನಾನಲ್ಲ, ನೀವು. ಇಟ್ಸ್ ಅ ಡಬಲ್ ಮರ್ಡರ್. May 22nd. It was my birthday. ಅದೇ ಕೊನೆ ಸರಿ ನಾನು ಅವನ್ನ ನೋಡಿದ್ದು. She's a highly intelligent psychopath, sir. ಡಸ್ಟ್ಬಿನ್ ಬಿಟ್ಟು ಅದ್ರ ಸುತ್ತ ಕಸ ಬಿದ್ದಿದೆ. ಇಲ್ಲಿ ಫೈಲ್ ಸರಿಯಾಗಿ ತೋರಿಸಿಲ್ಲ. ನೀವು ಆಕ್ಸಿಡೆಂಟ್ ಮಾಡಿದ ಟ್ಯಾಕ್ಸಿ ನಂಬರ್ ಹೇಳಿ. ನಂಗೆ ಸರಿಯಾಗಿ ನೆನಪಿಲ್ಲ, ಗೊತ್ತಿಲ್ಲ, ಸರಿಯಾಗಿ ಗಮನಿಸಲಿಲ್ಲ. What am I missing? What is it? The throat is cut open, because of which body in the completely blood drain out ಆಗಿ decompose ಆಗಿದೆ. ಸಂಜಯ್ ಕೊಲೆ ಆಗಿದ್ದ ಟೈಮ್ ಸುಮಾರು 10 ಗಂಟೆಯಿಂದ 1 ಗಂಟೆ ಇರ್ಬೋದು ಅಂತ ರಿಪೋರ್ಟಲ್ಲಿ ಕೊಟ್ಟಿದ್ದೀರಾ. ಬಟ್ ದ ಬಾಡಿ ವಾಸ್ ಡಿಕಂಪೋಸ್ಡ್. ಹೌ ಡಿಡ್ ಯು ಎಸ್ಟಿಮೇಟ್ ದ ಟೈಮ್? ವಿಕ್ಟಿಮ್ ಕೈಯಲ್ಲಿದ್ದ ವಾಚ್ನ ನೋಡಿ ಟೈಮ್ನ ಎಸ್ಟಿಮೇಟ್ ಮಾಡಿದ್ವಿ. ವಾಚ್ ಹೊಡೆದೋಗಿ ನಿಂತು ಹೋಗಿತ್ತು, ಪಾಸಿಬ್ಲಿ ಬಿಕಾಸ್ ಆಫ್ ದ ಸ್ಟ್ರಗಲ್ ಡ್ಯೂರಿಂಗ್ ದ ಮರ್ಡರ್. ಬಾಡಿ ಡಿಕಂಪೋಸ್ ಆಗಿದ್ದಾಗ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ ಸರ್. ವಾಟ್ ಇಫ್ ದ ವಾಚ್ ಇಟ್ ಸೆಲ್ಫ್ ವಾಸ್ ಸ್ಟೇಜ್ಡ್? ಹಾಗಾದರೆ ಕೊಲೆ ಯಾವ ಟೈಮಲ್ಲಿ ಬೇಕಾದರೂ ಆಗಿರ್ಬೋದು. ನೀವು ಮೈಸೂರಿಗೆ ಎಷ್ಟು ಗಂಟೆಗೆ ಹೊರಟ್ರಿ? ಅರೌಂಡ್ 7:38. ಅವತ್ತು 8-8:30 ಡೆಲಿವರಿ ಕೊಟ್ಟೆ ಸರ್. ಅವತ್ತು ನಾನು ಬೆಂಗಳೂರಲ್ಲೇ ಇರಲಿಲ್ಲ ಅಂತ ಎಷ್ಟು ಸರಿ ಹೇಳಿ. ಮನೇಲಿ ಯಾರಾದರೂ ಇದ್ರಾ? ಆರಿಕಾ ಮೇಡಮ್ ಇದ್ರು ಸರ್. ನೀನು ಅವ್ರನ್ನ ನೋಡಿದ್ಯಾ? ಇಲ್ಲ ಸರ್, ನೋಡ್ಲಿಲ್ಲ. 1-2-3 ಸತಿ ಬೆಲ್ ಮಾಡಿದೆ, ಅಲ್ಲೇ ಇಟ್ಟೋಗು ಅಂತ ಒಳಗಿಂದಾನೆ ಅಂದ್ರು ಸರ್. ಇಲ್ಲಿ ನನಗೆ ಕಾಣ್ದಿರೋ ಇನ್ನೊಂದು ಮೈಂಡ್ ಇದೆ, ಬಟ್ ಅದು ಯಾರು ಅಂತ ಆರಿಕಾ ಗೊತ್ತು. ಯು ಆರ್ ದ ಪ್ರೈಮ್ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ ಕೇಸ್. ಹಾಗಾದ್ರೆ ಆರಿಕಾ ಬೈ ಚಾನ್ಸ್ ಇಂದ ಸಸ್ಪೆಕ್ಟ್ ಆಗಲಿಲ್ಲ. ನಾನು ಸಸ್ಪೆಕ್ಟಾ? ಇಟ್ ವಾಸ್ ಬೈ ಚಾಯ್ಸ್. ನನ್ನ ಹೆಸರು ಆರಿಕಾ. ಮೈ ಹಸ್ಬೆಂಡ್ ಇಸ್ ಮಿಸ್ಸಿಂಗ್. ಆ ವೀಕ್ ಮೈಂಡ್ನ ಮುಂದೆ ತಂದು ಅದನ್ನು ಬ್ರೇಕ್ ಮಾಡಬೇಕು. ಬಟ್ ಈ ಸಲ ನನಗೆ ಸಿಗೋ ಉತ್ತರಗಳು ಜಸ್ಟ್ ಎಸ್ ಆರ್ ನೋ, ಎರಡರಲ್ಲಿ ಒಂದಾಗಿರಬೇಕು. ಆ್ಯಂಡ್ ಅದು ನಿಜ ಆಗಿರಬೇಕು.
ಬಾಲಕೃಷ್ಣ, ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕಿ. ಮೇಡಮ್, ನಾನು ಹೇಳಿರೋದೆಲ್ಲ ಅರ್ಥ ಆಯ್ತಲ್ವಾ? ಜಸ್ಟ್ ಎಸ್ ಆರ್ ನೋ. ನರ್ವಸ್ ಆಗಬೇಡಿ, ವೇರಿಯೇಷನ್ ಬರುತ್ತೆ. ನಿಮ್ಮ ಹೆಸರು ಆರಿಕಾ? ಹೌದು. ತಂದೆ ಹೆಸರು ಶಂಕರಪ್ಪ? ಹೌದು. ತಾಯಿ ಹೆಸರು ಶೋಭಾ? ಹೌದು. ನಿಮ್ಮ ಮನೆ ತಾತ್ಗುಣಿ ಎಸ್ಟೇಟ್ ಹತ್ರ ಇರೋದು? ಎಸ್. ಇಪ್ಪತ್ತೆರಡನೇ ತಾರೀಕು ರಾತ್ರಿ ನಿಮ್ಮ ಮನೆಗೊಂದು ಕೊರಿಯರ್ ಬರುತ್ತೆ. ಅದನ್ನ ನೀವು ರಿಸೀವ್ ಮಾಡಿದ್ರಾ? ಇಲ್ಲ. ಅಲ್ಲೇ ಹೋಗು ಅಂದ್ರ? ಇಲ್ಲ. ಸಂಜೆ ಕೊಲೆ ಆದ ರಾತ್ರಿ ನೀವು ಮೈಸೂರಿಗೆ ಎಷ್ಟು ಗಂಟೆಗೆ ಹೋದ್ರಿ? ನಂಗೆ ಸರಿಯಾಗಿ ನೆನಪಿಲ್ಲ. ಮೇಡಮ್, ಜಸ್ಟ್ ಎಸ್ ಆರ್ ನೋ ಹೇಳಿ. ಈ ಥರ ಪ್ರಶ್ನೆಗಳಿಗೆ ಬರೀ ಎಸ್ ಆರ್ ನೋ ಅಂತ ಹೇಗೆ ಉತ್ತರ ಕೊಡೋದು? ಫೈನ್. 7 ಗಂಟೆಗೆ ಹೊರಟ್ರಾ? ಗೊತ್ತಿಲ್ಲ. 8 ಗಂಟೆಗೆ ಹೊರಟ್ರಾ? ಗೊತ್ತಿಲ್ಲ. ಮೇಡಮ್, ಐ ಡೋಂಟ್ ಕೇರ್. ಆರಿಕಾ, ನಿಮ್ಮ ಮನೇಲಿ ನಿಮ್ಮನ್ನು ಬಿಟ್ಟು ಗಿಟಾರ್ ಪ್ಲೇ ಮಾಡೋರು ಯಾರಾದರೂ ಇದ್ದಾರಾ? ನೋ. ನಿಮಗೆ ಅಕಿರಾ ಅಂತ ಟ್ವಿನ್ ಸಿಸ್ಟರ್ ಇದ್ದಾರಾ? ನೋ. ಸಂಜಯ್ನ ನೀವು ಕೊಲೆ ಮಾಡಿದ್ರಾ? ಇಲ್ಲ. ನಿಮ್ಮ ಹಸ್ಬೆಂಡ್ ಸಂಜಯ್ನ ನೀವು ಕೊಲೆ ಮಾಡಿದ್ರಾ? ಇಲ್ಲ. ಸರ್, ಅವ್ರು ಸುಳ್ಳು ಹೇಳ್ತಿಲ್ಲ. ಎಲ್ಲ ಕ್ವಶನ್ನು ಕ್ಲಿಯರ್ ಮಾಡಿದ್ದಾರೆ. ಆರ್ ಯು ಶೋರ್? ಫುಲ್ ಚೆಕ್ ಮಾಡಿದ್ದೀನಿ ಸರ್. ಸರ್, ನನ್ನ ಇಡೀ ಸರ್ವಿಸಲ್ಲಿ ಈ ರೀತಿ ಆಗಿಲ್ಲ ಸರ್. ದಿಸ್ ಇಸ್ ದ ಫಸ್ಟ್ ಟೈಮ್. ಅವರು ಬೇಸಿಕ್ ಕ್ವಶನ್ ಫೇಲ್ ಆಗಿದ್ದಾರೆ ಸರ್. ಅವ್ರ ಹೆಸರನ್ನೇ ತಪ್ಪಾಗಿ ಹೇಳಿದ್ದಾರೆ. ಸರ್, ಇನ್ನೊಂದು ಟೆಸ್ಟಿಗೆ ರೆಡಿ ಮಾಡ್ಕೊಳ್ಳಿ. ಸರಿ ಸರ್. ನಿಮ್ಮ ಹೆಸರು ಅಕಿರಾ? ಇಲ್ಲ. ನಿಮಗೆ ಆರಿಕಾ ಅನ್ನೋ ಟ್ವಿನ್ ಸಿಸ್ಟರ್ ಇದ್ದಾರೆ? ಇಲ್ಲ. 22ನೇ ತಾರೀಕು ರಾತ್ರಿ ಕೊರಿಯರ್ ಇಸ್ಕೊಂಡಿದ್ದು ಆರಿಕಾ. ಕೊರಿಯರ್ ಇಸ್ಕೊಂಡಿದ್ದು ಆರಿಕಾನ?
I want you to answer for the records. Yes. ನೋಡಿ ಅಕಿರಾ, ನೀವಿನ್ನು ನಿಜ ಮುಚ್ಚಿಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಂಟೆಲಿಜೆನ್ಸ್ ಇಸ್ ನಾಟ್ ಜಸ್ಟ್ ನೋಯಿಂಗ್ ವೆನ್ ಟು ಫೈಟ್, ಇಟ್ಸ್ ಆಲ್ಸೋ ನೋಯಿಂಗ್ ವೆನ್ ಟು ಗಿವ್ ಅಪ್. ನೀವು ಈ ಕೊಲೆ ಮಾಡಿಲ್ಲ, ಆದರೂ ಇಲ್ಲಿ ಕೂತಿದ್ದೀರಾ. ಇದು ಯಾರಿಂದ ಅಥವಾ ಯಾರಿಗೋಸ್ಕರ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇರೋದು ನಿಮಗೆ ಮಾತ್ರ. ಇಟ್ಸ್ ಟೈಮ್ ಟು ಕನ್ಫೆಸ್ ಎವ್ರಿಥಿಂಗ್. ನಿಮಗೋಸ್ಕರ ಅಲ್ದಿದ್ರು ನಿಮ್ಮ ನಿಧಿಗೋಸ್ಕರ. ಆಫ್ಟರ್ ಆಲ್ ದೀಸ್ ಇಯರ್ಸ್ ವಿಧಿ ನನ್ನನ್ನು ಇವತ್ತು ಈ ಥರ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದರೆ ನಾನೇನು ಮಾಡೋಕ್ಕಾಗತ್ತೆ? ಯು ವಿನ್ ಇನ್ಸ್ಪೆಕ್ಟರ್. ಹೌದು, ನಾನೇ ಅಕೀರಾ. ಹಾಗಾದರೆ ಮ್ಯಾಥ್ಯೂ ನಿಜಾನೇ ಹೇಳ್ತಿದ್ದ. ಈಗ ಹಾರಿಕಾ ಎಲ್ಲಿದ್ದಾಳೆ? ಹೇಗೆ ಪ್ರತಿ ಸಲ ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಒಂಟಿಯಾಗ್ಬಿಟ್ಟು ಹೊರಟೋಗ್ತಿದ್ಲು, ಹಾಗೆ ಈಗಲೂ ನನ್ನನ್ನು ಬಿಟ್ಟು ಹೊರಟೋದ್ಲು. ಹೀಗೆ ನನಗೆ ಉಳಿದಿರೋದೆಲ್ಲ ಹಲೋ ಕಂದ. ತಾತ, ಈಗ ಮ್ಯಾಥ್ಯೂ ಅಲ್ಲಿದ್ದಾರೆ. ಐ ನೀಡ್ ಸಮ್ ಆನ್ಸರ್ಸ್ ತಾತ. ಅದು ಈ ಫೈಲ್ಸ್ ನಲ್ಲಿ ಖಂಡಿತ ಸಿಗಲ್ಲ. ಪ್ಲೀಸ್ ತಾತ, ಅವ್ರು ಮತ್ತೆ ಯಾವಾಗ ಬಂದ್ರು? ಅವ್ರು ಏನು ಹೇಳಿದ್ರು? ಹಿ ಡಿಂಟ್ ಕಮ್ ಬ್ಯಾಕ್. ಕೇಸ್ ಮುಗಿದ ಮೇಲೆ ಹುಚ್ಚಿನ ಥರ ಆಗಿದ್ನಂತೆ. ನಿನ್ನ ನಿಜವಾದ ಅಮ್ಮ ಅಕೀರಾ, ಅವಳನ್ನು ಕೊಂದು ಆರಿಕಾ ನಿನ್ನನ್ನ ತನ್ನ ಮಗಳಂತೆ ಸಾಕ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಓಡಾಡ್ತಿದ್ನಂತೆ. ಸ್ವಲ್ಪ ದಿನ ಆದಮೇಲೆ ಸೂಯಿಸೈಡ್ ಮಾಡ್ಕೊಂಡು ಸತ್ತ ಅಂತ ಗೊತ್ತಾಯ್ತು. ಮಾ, ನಂಗೋಸ್ಕರ ಗಿಟಾರ್ ಪ್ಲೇ ಮಾಡ್ತೀಯಾ? ನಿಧಿ, ಏನಿದು ಸಡನ್ ಆಗಿ? ಮಾ, ದಿಸ್ ಇಸ್ ಮ್ಯೂಸಿಕ್ ಚಾಲೆಂಜ್. ನನ್ನ ಬರ್ತ್ಡೇಗೆ ನಾನು ನಿನ್ನ ಜೊತೆ ಗಿಟಾರ್ ಪ್ಲೇ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಅದು ಅಲ್ಲದೆ ನಿನ್ನ ಗಿಟಾರ್ ಪ್ಲೇ ಮಾಡಿದ್ದು ನಾನು ನೋಡೇ ಇಲ್ಲ. ಈಗಲೇ ಪೋಸ್ಟ್ ಮಾಡಬೇಕು ಮಾ. ಪ್ಲೀಸ್ ಡೋಂಟ್ ಸೇ ನೋ. ಬೇಡ ನಿಧಿ, ತುಂಬ ವರ್ಷಗಳಾಗ್ಬಿಟ್ಟಿದೆ. ಇದು ಒಂದು ಬಿಟ್ಟು ಬೇರೆ ಏನಾದರೂ ಕೇಳು. ಇಲ್ಲಮ್ಮ, ನಂಗೆ ಇದೇ ಬೇಕು. ಇದನ್ನೇ ನನ್ನ ಬರ್ಡೇ ಗಿಫ್ಟ್ ಅನ್ಕೋ. ಪ್ಲೀಸ್, ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಎಂಬರೇಸ್ ಮಾಡಬೇಡ. ಪ್ಲೀಸ್ ಮಾ, ಪ್ಲೀಸ್ ಸೇ ಎಸ್. ಪ್ಲೀಸ್ ಮಾ. ಮಾ, ರೆಡಿನಾ? ಹಾಂ, ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ. ಒನ್ ಮೂಮೆಂಟ್. ಓಕೆ.
ಹೇಳಿಲ್ವಾ ಅಕಿರಾನೇ ಬೇರೆ ಆರಿಕಾನೇ ಬೇರೆ ಅಂತ. ಅಕಿರಾ ವಾಸ್ ಬಾರ್ನ್ ಟು ಪ್ಲೇ ದ ಗಿಟಾರ್ಸ್. ಇವಳು ಗಿಟಾರ್ ಹಿಡ್ಕೊಳ್ಳೋಕ್ಕೂ ಬರಲ್ಲ ಸರ್. ಹಾಗಾದ್ರೆ ನಮ್ಮಮ್ಮ ಅಕಿರಾ ಮಾ ಮಾ ಏನಾಯ್ತು ನಿಧಿ? ಹತ್ರ ಬರ್ಬೇಡ, ದೂರ ಇರು. ಯಾಕೆ ನಿಧಿ? ನಾನೇನ್ ಮಾಡ್ದೆ? ಎಲ್ಲ ನೀನೇ ಮಾಡಿದ್ದು. ನನ್ನ ಲೈಫ್ನ ನಿನಗೆ ಬೇಕಾಗಿರೋ ಹಾಗೆ ಡಿಸೈನ್ ಮಾಡ್ಕೊಂಡಿದ್ಯಲ್ಲ. ವೆಲ್ ಡನ್. ಹ್ಯಾಟ್ಸ್ ಆಫ್ ಟು ಯು ಮಾ. ಮಾನ ಅದು ಸುಳ್ಳೆ ಅಲ್ವಾ? ವಾಟ್ ಹ್ಯಾಸ್ ಗಾಟನ್ ಇನ್ ಟು ಯು? ಯಾಕೆ ಏನೇನೋ ಮುಟ್ಬೇಡ ನನ್ನ. ಯು ನಾಟ್ ಮೈ ಮಾಮ್. ಯು ಆರ್ ಅ ಮರ್ಡರರ್. ಯು ಆರ್ ಅ ಮರ್ಡರರ್. ನಾನಿಷ್ಟು ವರ್ಷ ನೀನು ಯಾವುದೋ ನೋವಲ್ಲಿದೆಯಾ ಅಂತ ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಇಟ್ಸ್ ಗಿಲ್ಟ್. ನಮ್ಮ ಅಪ್ಪ ಅಮ್ಮನ ಕೊಂದಿದ್ದ ಗಿಲ್ಟ್ ನಿನ್ನ ಕಾಡ್ತಾ ಇತ್ತು. ಅದಕ್ಕೆ ಅನ್ಸುತ್ತೆ ನಿನಗೆ ನನ್ನ ಜೊತೆ ನಾರ್ಮಲ್ ಆಗಿರಕ್ಕಾಗ್ತಾ ಇರಲಿಲ್ಲ. ನೀನು ನೆಮ್ಮದಿಯಾಗಿ ಬದುಕ್ತಾ ಇಲ್ಲ. ಯಾರು ನಿಧಿ ನಿನಗಿವೆಲ್ಲ ಹೇಳಿದ್ದು? ನಂಗೆ ಯಾರು ಹೇಳ್ಬೇಕಾಗಿಲ್ಲ. ತಾತ ಕಳ್ಸಿರೋ ಕೇಸ್ ಫೈಲ್ಸ್ನ ಓದಿ ನಿಜ ಏನು ಅಂತ ತಿಳ್ಕೊಂಡಿದ್ದೀನಿ. ಯಾವುದೋ ಫೈಲ್ಸ್ ಅಲ್ಲಿ ಇದ್ಬಿಟ್ರೆ ಅವೆಲ್ಲ ನಿಜ ಆಗ್ಬಿಡತ್ತಾ? ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಿನಗೆ ಗಿಟಾರ್ ಕೊಟ್ಟು ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿದ್ಯಾ? ಎಲ್ರ ತರ ನೀನು ನನ್ನನ್ನು ಟೆಸ್ಟ್ ಮಾಡಿದ್ಯಾ? ಇಟ್ಸ್ ನಾಟ್ ದ ಸೇಮ್. ಅವ್ರ ಲೈಫಲ್ಲಿ ನೀನೊಂದು ಪಾರ್ಟ್ ಅಷ್ಟೇ. ಬಟ್ ಟು ಮೀ ಯು ಆರ್ ಮೈ ಹೋಲ್ ಲೈಫ್. ಟೆಸ್ಟ್ ಆಯ್ತು, ನಿಜಾನೂ ಗೊತ್ತಾಯ್ತು. ನನ್ನಿಂದ ಇನ್ನೇನ್ ಬೇಕೀಗ? ಆ ನಿಜನ ನೀನ್ ಒಪ್ಕೋಬೇಕು. ನಾನು ಎಲ್ಲಾನು ನಿನ್ನ ಬಾಯಿಂದಾನೆ ಕೇಳಬೇಕು. ದಟ್ಸ್ ವಾಟ್ ಐ ಆಲ್ವೇಸ್ ವಾಂಟೆಡ್. ಈಗಲಾದ್ರೂ ಹೇಳು. ಜೀವನದಲ್ಲಿ ಮತ್ತೆ ಸಸ್ಪೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ನನ್ನ ಮಗಳ ಮುಂದೆ. ನಿಮ್ಮ ತಾತ ತಪ್ಪು ಮಾಡಿಬಿಟ್ರು. ಆವತ್ತು ಆ ಕಥೆನ ನಿನ್ನನ್ನು ಉಳಿಸ್ಕೊಳ್ಳೋಕ್ಕೆ ಹೇಳಿದ್ದೆ. ಇವತ್ತು ಮತ್ತೆ ನಿನ್ನನ್ನು ಉಳಿಸ್ಕೊಳ್ಳೋಕೆ ಹೇಳ್ತೀನಿ. ನಮ್ಮಪ್ಪನಿಗೆ ಗಂಡು ಮಗು ಹುಟ್ಟಬೇಕು ಅಂತ ಆಸೆ ಇತ್ತು. ಆದರೆ ದುರಾದೃಷ್ಟಕ್ಕೆ ಅವ್ರಿಗೆ ಹುಟ್ಟಿದ್ದು ಅವಳಿ ಜವಳಿ ಹೆಣ್ಮಕ್ಳು. ಅದಕ್ಕೆ ಆರಿಕಾನ ಉಳಿಸ್ಕೊಂಡು ನರ್ಸ್ ನ್ಯಾನ್ಸಿಗೆ ನನ್ನನ್ನು ಕೊಟ್ಟು ಸಾಯಿಸಕ್ಕೆ ಹೇಳಿದ್ರು. ಆದರೆ ನ್ಯಾನ್ಸಿಗೆ ತನ್ನವರು ಅಂತ ಯಾರೂ ಇರಲಿಲ್ಲ. ಅದಕ್ಕೆ ಊರಾಚೆ ಒಂದು ತೋಟದ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ನನ್ನನ್ನು ಅವಳ ಮಗಳಾಗಿ ಸಾಕೊಂಡ್ಳು. ಸರ್, ಈಕೆ ಹೇಳತ್ತೇನಾದ್ರೂ ನಬ್ಬೋ ತರ ಇದೆಯಾ? ಯಾವ ಅವಳಿನೂ ಇಲ್ಲ, ಜವಳಿನೂ ಇಲ್ಲ, ಎಲ್ಲ ಬರೀ ಬೊಗಳೆ. ಕತೆ ಹೇಳೋ ಆಗಿದ್ರೆ ನಾವು ನಂಬುವಂಥ ಕತೆನೇ ಹೇಳ್ಬೋದಿತ್ತಲ್ಲ. ನನಗೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಿಲ್ಲ. ನನ್ನನ್ನು ಎಲ್ಲೂ ಆಚೆ ಬಿಡ್ತಿರ್ಲಿಲ್ಲ. ಅವಳೇ ನನಗೆ ಓದೋದು ಬರೆಯೋದನ್ನು ಹೇಳ್ಕೊಟ್ಟಿದ್ದು. ನನಗೆ ಗಿಟಾರ್ ಕಲಿಸಿದ್ದು ಅವಳೇ. ಸರ್, ಅವ್ರು ಹೇಳ್ತಿರೋ ಪ್ರಕಾರ ಕನಕಪುರ ಎಸ್ಟೇಟ್ ಹತ್ರ ನ್ಯಾನ್ಸಿ ಅಂತ ಒಬ್ರು ನರ್ಸ್ ಇದ್ರಂತೆ. ಆದರೆ ಅವ್ರ ಜೊತೆ ಒಬ್ಳು ಚಿಕ್ಕ ಹುಡುಗಿನೂ ಇದ್ಲು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ ಸರ್. ಒಂದಿನ ಟಿವಿಲಿ ಶಂಕರಪ್ಪ ಅನ್ನೋರು ಮಶ್ರೂಮ್ ಫಾರ್ಮ್ ಬಗ್ಗೆ ತೋರಿಸ್ತಿದ್ರು. ಅದರಲ್ಲಿ ನನ್ನ ಥರನೇ ಒಂದು ಹುಡುಗಿ. ನನಗೆ ಮೊದಲು ನಂಬಕ್ಕೆ ಆಗಲಿಲ್ಲ. ಅವಳು ಫಾರ್ಮ್ ಓನರ್ ಶಂಕರಪ್ಪನ ಮಗಳು. ಅವಳನ್ನ ನೋಡ್ತಾ ನೋಡ್ತಾ ನಮ್ಮಿಬ್ಬರಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಿತ್ತು. ನ್ಯಾನ್ಸಿನ ಕೇಳಿದ್ದಕ್ಕೆ ವಿಧಿ ಇಲ್ಲದೆ ಎಲ್ಲ ನಿಜಾನೂ ಹೇಳಿದ್ಲು. ಸರ್,
ಒಂದಿನ ನಾನ್ಸಿ ರೂಫ್ ಕ್ಲೀನ್ ಮಾಡಬೇಕಾದ್ರೆ ಮಾಡಿಯಿಂದ ಬಿದ್ದು ತೀರ್ಕೊಂಡಿದ್ದಾರೆ. ಅವತ್ತಿನ ದಿನ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ. ಅದಾದಮೇಲೆ ಆ ಹುಡುಗಿನ ಹುಡುಕೊಂಡು ಹೋದೆ. ಫಾರ್ಮ್ ಸಿಕ್ತು. ಆರಿಕಾನು ಕಾಣಿಸಿದ್ಲು. ಮೊದಲು ನನ್ನನ್ನು ನೋಡಿ ಗಾಬರಿ ಆದ್ಲು. ಬಟ್ ನಾನು ಯಾರು ಅಂತ ಗೊತ್ತಾಗಿದ ತಕ್ಷಣ ಎವ್ರಿಥಿಂಗ್ ಚೇಂಜ್ಡ್. ಬಾಲಕೃಷ್ಣ ಸರ್, ಅಲ್ಲಿ ಬೋರ್ಡ್ ಮೇಲೆ ಆರಿಕಾ ಅಂತ ಹೆಸರು ಬರೀರಿ. ಈಗ ಅದನ್ನು ಉಲ್ಟಾ ಬರೀರಿ. ಸರ್, Hello, ma'am. Arvind here. I need your help with a case. Your suspicion was right, Arvind. ನನ್ನ ಟೆಸ್ಟ್ಗಳು ಹಾಗೂ ನಾನು ತೊಗೊಂಡಿರೋ ಸೆಷನ್ಸ್ಗಳ ಮೂಲಕ ನನಗೆ ಗೊತ್ತಾಗಿದೆ ಏನು ಅಂದರೆ ಆರಿಕಾ ಈಸ್ ಸಫರಿಂಗ್ ಫ್ರಮ್ ಎ ಮೆಂಟಲ್ ಡಿಸಾರ್ಡರ್. ಇಟ್ಸ್ ಅ ಸೀರಿಯಸ್ ಕಂಡೀಷನ್ ಆಫ್ ಸ್ಕಿಟ್ಸೋಫ್ರಿನಿಯಾ. ಆರಿಕಾ ವಾಸ್ ಲೋನ್ಲಿ ಆ್ಯಂಡ್ ಟ್ರಾಮಟೈಸ್ಡ್. ಅಪ್ಪ ವಿಪರೀತ ಕುಡ್ಕ, ಅಮ್ಮನಿಗೆ ನಾಟಕದ ಹುಚ್ಚು. ಇವರಿಬ್ಬರ ಮಧ್ಯೆ ದಿನಾ ಕಿತ್ತಾಟ, ಜಗಳ. ಇಬ್ಬರಿಗೂ ಮಗಳು ಬೇಡವಾಗಿದ್ಲು. ಆರಿಕಾ ಒಂಥರ ನರಕದಲ್ಲಿದ್ಲು. ಇಷ್ಟರ ಮಧ್ಯೆ ಇನ್ನೊಬ್ಳು ಮಗಳು ಬದುಕಿರೋದು ಗೊತ್ತಾಗದಿರೋದೇ ಒಳ್ಳೇದು ಅಂತ ಅಂದ್ಕೊಂಡ್ವಿ. ಯಾರಿಗೂ ಗೊತ್ತಾಗದಿರೋ ಹಾಗೆ ಆರಿಕಾ ನನ್ನನ್ನು ಅವಳ ರೂಮ್ ಮೇಲಿರೋ ಅಟ್ಟದ ಮೇಲೆ ಬಚ್ಚಿಟ್ಲು. ವಿ ಫೆಲ್ಟ್ ಸೇಫ್ ವಿತ್ ಈಚ್ ಅದರ್. ಅವಳ ಒಂಟಿತನದ ನೋವಿಂದ ಆಚೆ ಬರೋದಕ್ಕೆ ಶಿ ಡೆಸ್ಪರೇಟ್ಲಿ ನೀಡೆಡ್ ಸಮ್ವನ್. ನಾವಿಬ್ರು ಊಟ ಮಾಡ್ತಿದ್ರೆ ಆರಿಕಾನೇ ಊಟ ಜಾಸ್ತಿ ಮಾಡ್ತಿದ್ದಾಳೆ ಅಂತ ಅನ್ಕೊಂಡ್ರು. ನಾನು ಅವಳು ಮಾತಾಡೋ ಸದ್ದು ಕೇಳಿದ್ರೆ ಗೊಂಬೆಗಳ ಜೊತೆ ಮಾತಾಡ್ತಾ ಇದ್ದೆ ಅಂತ ಮ್ಯಾನೇಜ್ ಮಾಡ್ತಾ ಇದ್ಲು. ಮೀಟ್ ದ ರಿಯಲ್ ಅಕೀರಾ. ಅಕೀರಾ ಅನ್ನೋಳು ಬರೀ ಅವಳ ಕಲ್ಪನೆ ಅಷ್ಟೇ. ಶಿ ಈಸ್ ನಾಟ್ ರಿಯಲ್. ಅವಳು ಒಬ್ಳಲ್ಲ ಇಬ್ರು ಅಂತ ನಂಬಿದ್ಲು. ಹಾಗೆ ಬದುಕೋಕ್ಕೂ ಶುರು ಮಾಡಿದ್ಲು. ಇಬ್ರು ಒಬ್ರಾಗಿ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸತ್ತಿಲ್ದೆ ಮಾತಾಡೋದಕ್ಕೆ ಅಂತಾನೆ ನಾಕ್ ಕೋಡ್ ಕಲ್ತ್ವಿ. ಸರ್, ಇಟ್ಸ್ ಎ ಕೋಡ್. 2 ಸಾರಿ ರೆಕಾರ್ಡ್ ಆಗಿದೆ. ಫಸ್ಟ್ ಟೈಮ್ ಅಕೀರಾ, ಐ ನೀಡ್ ಯು ಹಿಯರ್. 2ನೇ ಸಲ ಆರಿಕಾ, ಇಟ್ಸ್ ಆಲ್ ಯುವರ್ ಫಾಲ್ಟ್. ಕೇರ್ಫುಲ್ ಆಗಿರೋಕ್ಕೆ ಅಂತ ತುಂಬ ರೂಲ್ಸ್ ಹಾಕೊಂಡ್ವಿ. ಇಬ್ಬರಲ್ಲಿ ಒಬ್ಬರು ಹೊರಗಡೆ ಹೋದರೆ ಹೋಗಿ ಬಂದವರು ಪ್ರತಿಯೊಂದನ್ನು ಒಂದು ಡೈರಿಯಲ್ಲಿ ಬರಿಬೇಕಿತ್ತು. ಮತ್ತೆ ಹೊರಗಡೆ ಹೋಗೋರು ಆ ಡೈರಿನ ಓದಿ ಅದಕ್ಕೆ ತಕ್ಕಂತೆ ನಡ್ಕೋಬೇಕಿತ್ತು. ಈ ಹ್ಯಾಂಡ್ ರೈಟಿಂಗ್ ಆರಿಕಾದು, ಡ್ರಿವನ್ ಬೈ ಸ್ಟ್ರಾಂಗ್ ಇಮೋಷನ್ಸ್. ಈ ಹ್ಯಾಂಡ್ ರೈಟಿಂಗು ಅಕೀರಾದು. ಇದರಲ್ಲಿ ಅವಳ ಆರ್ಟಿಸ್ಟಿಕ್ ಮತ್ತು ಕ್ರಿಯೇಟಿವಿಟಿ ಕಾಣುತ್ತೆ. ಎರಡೂ ನೋಡೋದಕ್ಕೆ ಬೇರೆ ಬೇರೆನೇ ಆಗಿದ್ರು ತುಂಬ ಸಿಮಿಲಾರಿಟೀಸ್ ಇದೆ. ಅದಾದ್ಮೇಲೆ ಆರಿಕಾ ಸಂಜಯ್ನ ನೋಡಿದ್ದು. ಸಂಜಯ್ ನೋಡ್ತಾ ಇದ್ದಿದ್ದು ಆರಿಕಾನೇ, ಆದರೆ ಅವನು ಇಷ್ಟಪಡ್ತಾ ಇದ್ದಿದ್ದು ಅಕೀರಾನ. ಆ್ಯಂಡ್ ದೆನ್ ಆರಿಕಾ ಪ್ರೆಗ್ನೆಂಟ್ ಆದ್ಲು. ಹಠ ಮಾಡಿ ಸಂಜಯ್ನ ಮದುವೆ ಆಗಿ ನನ್ನನ್ನು ಒಬ್ಬಳನ್ನೇ ಅಟ್ಟದ ಮೇಲೆ ಬಿಟ್ಟು ಹೊರಟೋದ್ಲು. ನನಗೆ ಗೊತ್ತಿದ್ದು ಒಂದೇ, ಗಿಟಾರ್. ಅದನ್ನೇ ಇಟ್ಕೊಂಡು ಪಬ್ಸಲ್ಲಿ ಅಲ್ಲಿ ಇಲ್ಲಿ ಮೇಕಪ್ ಹಾಕ್ಕೊಂಡು ಸುಳ್ಳು ಹೆಸರುಗಳನ್ನ ಇಟ್ಕೊಂಡು ಗಿಟಾರ್ ಪ್ಲೇ ಮಾಡ್ತಾ ನನ್ನ ಜೀವನ ನಡೆಸೋಕೆ ಶುರು ಮಾಡಿದೆ. ಹೋಟೆಲ್ಸಲ್ಲಿ ಲಾಡ್ಜಲ್ಲಿ ಉಳ್ಕೋತಿದ್ದೆ. ಐ ಜಸ್ಟ್ ವಾಂಟೆಡ್ ಟು ಮೂವ್ ಆನ್ ಆ್ಯಂಡ್ ದ್ಯಾಟ್ಸ್ ವೆನ್ ಐ ಮೆಟ್ ಮ್ಯಾಥ್ಯೂ. ಬಟ್ ಫೇಟ್ ಹ್ಯಾಡ್ ಅದರ್ ಪ್ಲ್ಯಾನ್ಸ್. ಒಂದು ದಿನ ನಾನು ಪ್ಲೇ ಮಾಡ್ತಿದ್ದ ಪಬ್ಗೆ ಸಂಜಯ್ ಬಂದ. ನನ್ನನ್ನು ನೋಡ್ದ. ವಿ ಬೋತ್ ವಾಸ್ ಶಾಕ್ಡ್. ಬಟ್ ಮಾತಾಡ್ಸಿದ ಮೇಲೆ ಗೊತ್ತಾಯಿತು ನಾನೇ ಬೇರೆ ಅವಳೇ ಬೇರೆ ಅಂತ.
ಅವನು ಆರಿಕಾ ಜೊತೆ ಖುಷಿಯಾಗಿರಲಿಲ್ಲ. ಅವನನ್ನು ಬಿಟ್ಕೊಡೋದಕ್ಕೆ ಈ ಸಲ ನಾನು ರೆಡಿಯಾಗಿರಲಿಲ್ಲ. ಮ್ಯಾಥ್ಯೂಗೆ ಆರಿಕಾ ಕಾರಣ ಕೊಟ್ಟು ಬ್ರೇಕಪ್ ಮಾಡಿಕೊಂಡೆ. ಸಂಜಯ್ ಆ್ಯಂಡ್ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಎನ್ ಅಫೇರ್ ಆ್ಯಂಡ್ ದಿಸ್ ಟೈಮ್ ಐ ವಾಸ್ ಪ್ರೆಗ್ನೆಂಟ್. ಈ ವಿಷಯನ ನಾನು ಆರಿಕಾಗೆ ಹೇಳಿದೆ. ಸಂಜಯ್ಗೆ ನಾನು ಆರಿಕಾ ತಂಗಿ ಅಂತ ಗೊತ್ತಾಯಿತು. ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳ ಆಯಿತು. ಆಗಲೇ ಸಂಜಯ್ ಮನೆಯಿಂದ ಹೊರಟಿದ್ದು. ನಾನು ಹೆದರ್ಕೊಂಡು ಊರಿಂದಾನೇ ಹೊರಟ್ಬಿಟ್ಟೆ. ಅವಳಿಗೆ ಕಾರ್ ಹತ್ತಿದಷ್ಟೇ ನೆನಪಿದೆ. ಬೈ ದ ಟೈಮ್ ಶಿ ಕೇಮ್ ಬ್ಯಾಕ್ ಟು ಹರ್ ಸೆನ್ಸಸ್ ಅವಳು ಮೈಸೂರಲ್ಲಿದ್ಲು. ಈ ಬ್ಲ್ಯಾಕ್ಔಟ್ನ ನಾವು ಫ್ಯೂಗ್ ಸ್ಟೇಟ್ ಅಂತ ಕರಿತೀವಿ. ಸಂಜಯ್ ಮನಸ್ಸಲ್ಲಿ ನಿಜವಾಗ್ಲೂ ಏನಿದೆ ಅಂತ ತಿಳ್ಕೋಬೇಕು ಅಂತ ಅವನು ಬರೋಷ್ಟರಲ್ಲಿ ನನ್ನ ಬಟ್ಟೆ, ಮೇಕಪ್, ವಿಗ್ ಎಲ್ಲ ಹಾಕ್ಕೊಂಡು ಆ ಒಂದು ರಾತ್ರಿ ಆರಿಕಾ ಅಕೀರ ಆದ್ದು. ಸಂಜಯ್ ಬಂದು ಅವಳನ್ನು ನಾನು ಅಂದ್ಕೊಂಡು ಅವಳಿಗೆ ಕೊಟ್ಟಿದ್ದ ಅದೇ ಗಿಫ್ಟ್ನ ಮತ್ತೆ ಅವಳಿಗೆ ಕೊಟ್ಟ. ಆರಿಕಾ ಅಕೀರನ್ ಬಿಟ್ಟು ಬೇರೆ ಯಾರನ್ನೂ ನಂಬಿರಲಿಲ್ಲ. ಸಂಜಯ್ನಷ್ಟು ಬೇರೆ ಯಾರನ್ನೂ ಪ್ರೀತಿಸಿರಲಿಲ್ಲ. ಇದು ನಿಜವಾಗ್ಲೂ ಸೇರಬೇಕಾಗಿದ್ದು ನಿನಗೆ. ನಾನು ಮೊದಲಿಂದ ಪ್ರೀತಿಸಿದ್ದು ನಿನ್ನನ್ನೇ, ಆರಿಕಾನಲ್ಲ. ನಾನು ಅವಳ ಜೊತೆ ಬದುಕಿದ ಜೀವನನೇ ಸುಳ್ಳು. ಇಟ್ ವಾಸ್ ಸಫಕೇಟಿಂಗ್. ಇನ್ನು ನನಗಾಗಲ್ಲ ಅಕಿರಾ. ಇಟ್ ವಾಸ್ ಆಲ್ವೇಸ್ ಯು. ಆದರೆ ಅವರಿಬ್ಬರು ಸೇರ್ಕೊಂಡು ಇವಳಿಗೆ ಮಾಡಿದ ಮೋಸನ ಅವಳ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಇಟ್ ಬ್ರೋಕ್ ಹರ್. ಡು ಯು ಲವ್ ಮೀ? ಎಸ್. Do you really love me? Yes. Do you love me more than anything else in the world? More than anything else in the world? Arika, is that you? Promise me. You will never stop loving me. I promise. I promise. But you promised. Arika? Promised. ಇಷ್ಟೊತ್ತು ನಾನು ಮಾತಾಡಿದ ನಿನ್ನ ಹತ್ರ ಇಲ್ಲ. But you promised! Sanjay! 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 I'm sorry, Sanjay. I didn't want you to break your promise. That promise na break madak heg bidli, Sanjay. I'm sorry, Sanjay. ಎಲ್ರಿಗಿಂತ ಆರಿಕಾನೇ ಮುಖ್ಯ ಅಂತ ನಾನು ವಾಪಸ್ ಬಂದೆ. ಆದರೆ ಬಂದಾಗ ಏನೇ ಆದರೂ ಅವಳನ್ನು ಕಾಪಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸಂಜಯ್ಸ್ ಮರ್ಡರ್ ವಾಸ್ ಅ ಬಿಗ್ ಪಾಯಿಂಟ್. ಸಂಜಯ್ನ ಅವಳೇ ಕೊಲೆ ಮಾಡಿದ್ದು ಅಂತ ಅವಳ ಮನಸ್ಸು ಒಪ್ಪಲಿಲ್ಲ. ಆ್ಯಂಡ್ ಅದನ್ನು ಹ್ಯಾಂಡಲ್ ಮಾಡುವಂಥ ಕೇಪಬಿಲಿಟಿ ಕೂಡ ಅವಳಲ್ಲಿರಲಿಲ್ಲ. ದಟ್ಸ್ ವೆನ್ ಅಕೀರಾ ಟುಕ್ ಓವರ್ ಕಂಪ್ಲೀಟ್ಲಿ. ಆರಿಕಾನ ಕಾಪಾಡೋದಕ್ಕೋಸ್ಕರ. ಈ ರೀತಿ ಆಘಾತಗಳನ್ನು ತಡ್ಕೊಳ್ಳೋದಕ್ಕೆ our mind can create an alternate reality, a false reality. ನಮ್ಮ ಇಡೀ ಜೀವನ ನಾವಿಬ್ಬರಲ್ಲ ಒಬ್ಬರು ಅಂತಲೇ ಬದುಕಿದ್ವಿ. ನಾವು ಟ್ವಿನ್ಸ್ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ದಿರೋ ಥರ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ವಿ. ಅದನ್ನು ಒಂದೆರಡು ದಿನದಲ್ಲಿ ಪ್ರೂವ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ಸರ್, ಇವರು ಇಬ್ಬರಲ್ಲ ಒಬ್ಬರೇ ಅಂದಮೇಲೆ ಕೊಲೆ ಆಗಿದ್ದ ಟೈಮ್ನಲ್ಲಿ ಮೈಸೂರಿನಲ್ಲಿ ಹೇಗಿದ್ರು ಸರ್? ವಾಚ್ ಸರ್, ದ ವಾಚ್ ಸೈಡಲ್ಲಿರೋ ಗಾಡಿನ ಗುದ್ದಿದ್ದೇ ಒಂದು ವಿಟ್ನೆಸ್ ಮತ್ತೆ ಅಲಬೈನ ಕ್ರಿಯೇಟ್ ಮಾಡಕ್ಕೆ. ವಾಪಸ್ ಬಂದು ಸಂಜಯ್ ವಾಚ್ನ ಆಕ್ಸಿಡೆಂಟ್ ಆಗಿದ್ದ ಟೈಮ್ಗೆ ಸೆಟ್ ಮಾಡಿ ಅದನ್ನು ಹೊಡೆದಾಕಿದ್ಲು. ದಟ್ಸ್ ವಾಟ್ ಶೋಡ್ ಅಪ್ ಇನ್ ದ ಫಾರೆನ್ಸಿಕ್ ರಿಪೋರ್ಟ್ಸ್. ಬೇರೆ ಯಾವುದೇ ಎವಿಡೆನ್ಸ್ ಸಿಗದೆ ಇರಲಿ ಅಂತ ಬಾಡಿ ಡಿಕಂಪೋಸ್ ಆಗೋ ತನಕ ಕಾದು 3 ದಿನ ಆದ್ಮೇಲೆ ಬಂದು ಬಾಡಿ ಸಿಕ್ತು ಅಂತ ಹೇಳಿದ್ಲು. ಮನೆ ಕ್ಲೀನ್ ಮಾಡಿದ್ಲು, ಮರ್ಡರ್ ವೆಪನ್ನ ಡಿಸ್ಪೋಸ್ ಮಾಡಿದ್ಲು. ಸಂಜಯ್ ಆಫೀಸ್ ಕ್ಯಾಶ್ನ ಒಳ್ಳೆ ಬಚ್ಚಿಟ್ಟು ನಮ್ಮನ್ನ ಮಿಸ್ಲೀಡ್ ಮಾಡಿದ್ಲು. ಈಗ ನಮ್ಮ ಮುಂದಿರೋ ಅಕೀರನ್ ಪ್ರಕಾರ ಆರಿಕಾ ಎಲ್ಲವನ್ನೂ ಬಿಟ್ಟು ಎಲ್ಲೋ ಹೊರಟೋಗಿದ್ದಾಳೆ. ಆರಿಕಾನ ಹೊರಗಡೆ ತರೋದಕ್ಕೆ ಮತ್ತೆ ಅವಳಿಂದ ತನಗೆ ಅಥವಾ ಬೇರೆಯವರಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ಗೊತ್ತಾಗೋವರೆಗೂ ಶಿ ನೀಡ್ಸ್ ಟು ಬಿ ಕ್ಲಿನಿಕಲಿ ಟ್ರೀಟೆಡ್ ಅಟ್ ಎ ಸೈಕಿಯಾಟ್ರಿಕ್ ಫೆಸಿಲಿಟಿ. ನನ್ನನ್ನು ಮೆಂಟಲಿ ಅನ್ಸ್ಟೇಬಲ್ ಅಂತ ಅಂದು ಸೈಕ್ಯಾಟ್ರಿಕ್ ಫೆಸಿಲಿಟಿಗೆ ಹಾಕಿದಾಗ ನಾನು ಅದನ್ನು ಒಪ್ಕೊಂಡೆ. ಎಲ್ಲ ನೋವನ್ನು ತಡ್ಕೊಂಡೆ. ನಿನಗೋಸ್ಕರ ನಾನು ಸಂಪೂರ್ಣವಾಗಿ ಆರಿಕಾ ಆಗಿ ಬದಲಾದೆ. ನನಗೆ ಸಿಗದೆ ಇರೋದೆಲ್ಲ ನಿನಗೆ ಸಿಗೋ ಹಾಗೆ ಮಾಡಿದೆ. ನಿನಗೆ ಯಾವುದ್ರಿಂದಾನು ನೋವಾಗಬಾರ್ದು ಅಂತ ತುಂಬ ಹುಷಾರಾಗಿ ಬೆಳೆಸ್ದೆ. ಆದರೆ ಕಡೆಗೆ ನನ್ನಿಂದಾನೇ ನೋವಾಗೋ ಹಾಗಾಗೋಯ್ತು.
ಸೋ ಸಾರಿ ನಿಧಿ. ಇಲ್ಲಮ್ಮ, ತಪ್ಪಾಡಿದ್ ನಾನೇ. ಯು ಹ್ಯಾವ್ ಸ್ಯಾಕ್ರಿಫೈಸ್ ಸೋ ಮಚ್ ಫಾರ್ ಮೀ. ಆದ್ರೆ ನಾನು ಅದು ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಎಲ್ಲರ ತರ ನಾನು ನಿನಗೆ ಹರ್ಟ್ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಮಾ. दूरी लाले दूरी लाले दूरी लाले जो दूरी लाले दूरी लाले दूरी लाले जो नाना ना 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 नाना na 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 na. ಹೇಳಿ ಸರ್, 2 ದಿನದಿಂದ ನಮ್ಮ ಮಾವ ಕಾಣಿಸ್ತಾ ಇಲ್ಲ. ಅವ್ರ ಫೋನ್ ಕೂಡ ನಾಟ್ ರೀಚಬಲ್ ಆಗಿದೆ. ನನಗೆ ಯಾಕೋ ಅವ್ರು ಮಿಸ್ಸಿಂಗ್ ಅನ್ನಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಕಡೆ ವಿಚಾರಿಸಿದ್ರಾ? ಎಲ್ಲ ಕಡೆ ನಾನೇ ಹುಡುಕ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡಿಸಿದ್ದೀನಿ. ಬಟ್ ತಾತನ ಯಾರೂ ಎಲ್ಲೂ ನೋಡಿಲ್ಲ. ವಿ ಆರ್ ವೆರಿ ವರೀಡ್. ಸ್ವಲ್ಪ ಬೇಗ ಹುಡುಕ್ಸಿ ಪ್ಲೀಸ್. ಫೋಟೋ ಏನಾದರೂ ಇದೆಯಾ? ಹಾಂ. ಸರ್, ಕಮಿಷನರ್ ಆಫೀಸಿಂದ ಒಂದು ಕೇಸ್ ಫೈಲ್ ಬಂದಿದೆ. ನೀವು ಇಮಿಡಿಯೇಟಾಗಿ ಶಿರ್ಸಂಗಿ ಹೊರಡಬೇಕಂತೆ. ಏನು ಕೇಸು? ಸೂಸೈಡ್ ಕೇಸ್ ಸರ್. ಸೂಸೈಡ್ ಅಂದಮೇಲೆ ಕೇಸ್ ಏನ್ರಿ ಇದೆ? ಸೂಸೈಡ್ ಮಾಡ್ಕೊಂಡಿರೋರು ಒಬ್ಬರಲ್ಲ ಸರ್, 8 ಜನ. ಸೀರಿಯಲ್ ಮರ್ಡರ್ ಅಂತ ಕೇಳಿದೆ ಸರ್, ಆದರೆ ಇದನ್ನೀಗ ಸೀರಿಯಲ್ ಸೂಸೈಡ್ ಅಂತ ಕರೀತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಸೂಸೈಡ್ ಮಾಡ್ಕೊಂಡಿದ್ರು. ಅಷ್ಟೂ ಜನ ಸತ್ತಿದ್ದ ಟೈಮು ರಾತ್ರಿ 12:50. ವಿಚಿತ್ರ ಏನಂದರೆ ಅಷ್ಟೂ ಜನ ಸತ್ತಾಗ ಬೆತ್ತಲೆ ಆಗಿದ್ರು ಸರ್. ಕೊನೆಯದಾಗಿ ಸತ್ತ ವ್ಯಕ್ತಿ ನಿಮ್ಮ ಥರನೇ ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೋದ ಪೊಲೀಸ್ ಆಫೀಸರ್. ಒಲೆ ಹಚ್ಚೋಣ. The devil is in the details. ಅದನ್ನು ಹುಡುಕೋದಕ್ಕೆ you need another devil. ಕಾಡು ಕತ್ತಲೆ ಕವಿದ ಇರುಳ ಪಹರೆ 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 ಎಲ್ಲೋ ಅವಿತಿದೆ ಮುಖವೇ ಇರದ ಚಹರೆ ಚಹರೆ ಚಹರೆ.
ನಾನು ಮುಖವಾಡ ಹಾಕಿರೋದು ನಾನು ಹೆದರಿದ್ದೀನಿ ಅಂತಲ್ಲ, ನನ್ನ ನಿಜವಾದ ಮುಖ ನೋಡಿ ನೀವು ಹೆದರಬಾರ್ದು ಅಂತ. ನಿನ್ನ ಅಂತರಾಳಕ್ಕೆ ನೀನೆ ಬಿಟ್ಟ ಗಾಳಕ್ಕೆ ಯಾಕೆ ಸಿಕ್ಕಿ ಬೀಳುವೆ, ನೀನೆ ನಿನ್ನ ಬಿಂಬಕ್ಕೆ ಬಾರದಂತೆ ಹೋಲಿಕೆ ಯಾರ ರೂಪ ತಾಳುವೆ. ಹುಡುಕಿದರೆ ಸಿಕ್ಕದ, ದುಡುಕಿದರೆ ದಕ್ಕದ, ಸತ್ಯಕ್ಕೆ ನಾನಾ ಮುಖ. ತತ್ಸಮ ತದ್ಭವ. ತೂಗದೇವರೇ ಬೆಪ್ಪು ತಕ್ಕಡಿ ಸ್ವೇನಾಮಿ ಪಾತ್ರ ಒಂದು ಸೂತ್ರ ಹಲವಾರು ನೆತ್ತಿಯ ಮೇಲೆ ತೂಗ 100 ತಲವಾರು. ಕಾಡೋ ಕತ್ತಲೆ ಕವಿದ ಇರುಳ ಪಹರೆ 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 ಎಲ್ಲೋ ಅವಿತಿದೆ ಮುಖವೇ ಇರದ. ಎದುರಲೆ ಇದ್ದರು ಸದಾ ಗುರುತಿಸಲು ಆಗದ ಗುಂಪಿಗೆ ಸೇರದ ಪದ.